ಆಗ ಅವನ ಮಾತುಗಳು ಪ್ರತಿಯೊಬ್ಬ ಯೋಧನ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದವು. ಅವರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಪ್ರದರ್ಶನದಲ್ಲಿ ಚಿತ್ರಸದೃಶವಾಗಿದ್ದವು. ಮತ್ತು ಇನ್ನೂ ಅವರ ವಿರುದ್ಧ ಸಜ್ಜುಗೊಂಡ ಅನೇಕ ಪ್ರಬಲ ವೈರಿಗಳ ಹೊರತಾಗಿಯೂ ಅವರಲ್ಲಿ ಒಬ್ಬರ ಬಗ್ಗೆ ಮೆಚ್ಚುಗೆಯ ಹೊಳಪನ್ನು ಅನುಭವಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಪಾಂಡುವಿನ ಮಗ ಧನಂಜಯ ತನ್ನ ಗುರುವಿನ ಗೌರವ ಮತ್ತು ವಾತ್ಸಲ್ಯವನ್ನು ಗಳಿಸಿದ್ದನೇಕೆಂದರೆ ಈ ಮಹಾನ್ ಯುದ್ಧದಲ್ಲಿ ವಿಜಯಶಾಲಿಯಾಗಲು ಕೇವಲ ದೈಹಿಕ ಪರಾಕ್ರಮಕ್ಕಿಂತ ಹೆಚ್ಚಿನ ಅಗತ್ಯವಿರುತ್ತದೆ ಎಂಬುದು ಸ್ಪಷ್ಟವಾಗಿತ್ತು. ಎರಡೂ ಕಡೆಯ ಯೋಧರ ಹೃದಯ ಮತ್ತು ಮನಸ್ಸುಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಮತ್ತು ಅಂತಿಮವಾಗಿ ಯಾವ ಪಕ್ಷವು ಮೇಲುಗೈ ಸಾಧಿಸುತ್ತದೆ ಎಂಬುದನ್ನು ಸಮಯ ಮಾತ್ರ ಹೇಳುತ್ತದೆ ಎಂದು ಭೀಷ್ಮನಿಗೆ ತಿಳಿದಿತ್ತು. ಅವರವರ ಗದ್ದಲದ ಶಿಬಿರದ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ಯೋಧರ ಗುಂಪಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪೂಜ್ಯ ಮೊಮ್ಮಗನಾದ ಭೀಷ್ಮನು ಎತ್ತರವಾಗಿ ಮತ್ತು ಭವ್ಯವಾಗಿ ನಿಂತನು. ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಅಸಲ ಮತ್ತು ವೃಷ ಇಬ್ಬರು ಘಾತರು ಯುದ್ಧದಲ್ಲಿ ಅಜೇಯರಾಗಿದ್ದಾರೆ. ಅವರ ಬಲವು ಅವರ ಧೈರ್ಯದಿಂದ ಮಾತ್ರ ಹೊಂದಿಕೆಯಾಗುತ್ತದೆ. ಆದರೆ ನಿಮ್ಮಲ್ಲಿ ಒಬ್ಬನು ತನ್ನ ಪರಾಕ್ರಮದ ಬಗ್ಗೆ ಹೆಮ್ಮೆ ಪಡುತ್ತಾನೆ, ಆದರೆ ನಿಜವಾದ ಶ್ರೇಷ್ಠತೆಯ ಕೊರತೆಯನ್ನು ಹೊಂದಿರುತ್ತಾನೆ ಎಂದು ಅವನು ಘೋಷಿಸಿದನು. ಭೀಷ್ಮನ ನೋಟವು ಸೂರ್ಯನ ಮಗ ಕರ್ಣನ ಮೇಲೆ ಬಿದ್ದಿತು. ಕಣ್ಣನೇ, ನೀನು ರಥವೂ ಅಲ್ಲ, ಅತಿರಥನೂ ಅಲ್ಲ. ಭೀಷ್ಮನ ಧ್ವನಿಯು ದೃಢವಾಗಿತ್ತು, ಆದರೆ ದುಃಖದಿಂದ ಕೂಡಿತ್ತು. ಭೀಷ್ಮನ ಧ್ವನಿಯು, ನಿನ್ನ ಸ್ವಾಭಾವಿಕ ಪತ್ರವು ನಿನ್ನಿಂದ ಕಸಿದುಕೊಳ್ಳಲ್ಪಟ್ಟಿದೆ ಮತ್ತು ನಿನ್ನ ಆಕಾಶದ ಕಿವಿಯೋಲೆಗಳು ಕಳೆದು ಹೋಗಿವೆ. ಜಗದಗ್ನಿಯ ಮಗನಾದ ರಾಮನು ಮತ್ತು ನಿನ್ನ ಯುದ್ಧ ಅಪರಾಧಗಳಿಂದ ನಿಮ್ಮನ್ನು ವಂಚಿಸಲು ಯೋಗ್ಯವೆಂದು ಭಾವಿಸಿದ ಬ್ರಾಹ್ಮಣನು ನಿನ್ನನ್ನು ಶಪಿಸಿದ್ದಾನೆ ಎಂದಿತು. ಕರ್ಣನು ಭೀಷ್ಮನ ಮಾತುಗಳನ್ನು ಕೇಳಿದಾಗ ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಓ ಅಜ್ಜಿ, ನೀನು ಹೀಗೆ ಹೇಗೆ ಮಾತನಾಡಬಲ್ಲೆ? ಅವನ ಧ್ವನಿಯು ಬಿರುಗಾಳಿಯಂತೆ ಗುಡುಗಿತು. ನಾನು ನಿರಪರಾಧಿಯಾಗಿದ್ದೇನೆ, ಆದರೂ ನೀವು ನನ್ನನ್ನು ಪ್ರತಿ ತಿರುವಿನಲ್ಲೂ ದೂಷಿಸುತ್ತೀರಿ. ನೀವು ನನ್ನನ್ನು ನಿಷ್ಪ್ರಯೋಜಕ ಎಂದು ಪರಿಗಣಿಸುತ್ತೀರಿ. ನಾನು ಹೇಳಿದ್ದೇನೆ ಎಂದು ಭಾವಿಸುತ್ತೀರಿ. ಕಣ್ಣನ ಕೋಪದ ಮುಖದಲ್ಲಿ ಭೀಷ್ಮನು ಶಾಂತವಾಗಿ ಮತ್ತು ಪಟ್ಟುಬಿಡದೆ ನಿಂತನು. ನಾನು ದ್ವೇಷದಿಂದ ಮಾತನಾಡುವುದಿಲ್ಲ, ಆದರೆ ದುಃಖದಿಂದ ಮಾತನಾಡುತ್ತೇನೆ. ನೀನು ಅರ್ಧಕತ್ತ ಕರ್ಣ, ಏಕೆಂದರೆ ನಿನ್ನ ನಿಜವಾದ ಶಕ್ತಿಯಿಂದ ನೀನು ವಂಚಿತರಾಗಿದ್ದೀಯ ಎಂದು ಅವನು ಹೇಳಿದನು. ಪ್ರಸಿದ್ಧ ಗುರುವಾದ ದ್ರೋಣನು ಭೀಷ್ಮನೊಂದಿಗೆ ಸಹಮತದಿಂದ ಮಾತಾಡಿದನು. ನೀನು ಹೇಳಿದಂತೆ ಓ ದೊಡ್ಡವನೇ ಎಂದು ಅವನು ಘೋಷಿಸಿದನು. ಕರ್ಣನು ತುಂಬಾ ಹೆಮ್ಮೆಪಡುತ್ತಾನೆ, ಆದರೂ ಅವನು ಯುದ್ಧದಲ್ಲಿ ವಿಫಲನಾಗುತ್ತಾನೆ. ಕರ್ಣನ ಕೋಪವು ಹೆಚ್ಚಾಯಿತು ಮತ್ತು ಅವನು ಭೀಷ್ಮನ ಮೇಲೆ ತೀವ್ರವಾದ ದಾಳಿಯನ್ನು ಪ್ರಾರಂಭಿಸಿದನು. ಅವನ ಮಾತುಗಳು ಚಾಕುಗಳಂತೆ ತೀಕ್ಷ್ಣವಾಗಿದ್ದವು. ನೀನು ಕೇವಲ ಒಬ್ಬ ವೃದ್ಧ, ಅವನು ಉಗುಳಿದನು. ನಿಮ್ಮ ದೃಷ್ಟಿ ವರ್ಷಗಳು ಮತ್ತು ಅನುಭವಗಳಿಂದ ಮಬ್ಬಾಗಿದೆ. ನೀವು ಜಗತ್ತನ್ನು ಕಿರಿದಾದ ಕಣ್ಣುಗಳಿಂದ ನೋಡುತ್ತೀರಿ ಮತ್ತು ನನ್ನನ್ನು ನಿಷ್ಪ್ರಯೋಜಕ ಎಂದು ಪರಿಗಣಿಸುತ್ತೀರಿ. ಆದರೆ ಭೀಷ್ಮನು ದೃಢವಾಗಿ ನಿಂತನು. ಕರ್ಣನ ಅವಮಾನಗಳಿಂದ ಅವನ ಹೃದಯವು ವಿಚಲಿತವಾಗಲಿಲ್ಲ. ನಾನು ದ್ವೇಷದಿಂದ ಮಾತನಾಡುವುದಿಲ್ಲ, ಆದರೆ ನಿನ್ನ ಬಗ್ಗೆ ದುಃಖದಿಂದ ಮಾತನಾಡುತ್ತೇನೆ. ಕರ್ಣ, ನೀನು ಅರ್ಧ ರಥ ಮತ್ತು ನಿನ್ನ ಹೆಗ್ಗಳಿಕೆಗಳು ಕೇವಲ ಖಾಲಿ ಪದಗಳು ಎಂದು ಅವನು ಪುನರಾವರ್ತಿಸಿದನು. ಕೌರವರ ನಾಯಕನಾದ ರಾಜ ದುರ್ಯೋಧನನು ವಾದದ ನಡುವೆ ಮಧ್ಯ ಪ್ರವೇಶಿಸಿದನು. ಓ ಗಂಧನ ಮಗನೇ, ನನ್ನ ಮೇಲೆ ನಿನ್ನ ಕಣ್ಣುಗಳನ್ನು ಹಾಕಿ ಅವನು ಭೀಷ್ಮನಿಗೆ ಹೇಳಿದನು. ಅವನ ಧ್ವನಿಯು ತುರ್ತುತೆಯಿಂದ ತುಂಬಿತ್ತು. ಯುದ್ಧದ ಸಮಯವು ಹತ್ತಿರವಾಗುತ್ತಿದೆ ಮತ್ತು ನನ್ನ ವೈರಿಗಳ ಶಕ್ತಿ ಮತ್ತು ದೌರ್ಬಲ್ಯವನ್ನು
ನಾನು ತಿಳಿದುಕೊಳ್ಳಬೇಕು. ಭೀಷ್ಮನ ನೋಟವು ದುರ್ಯೋಧನನ ಕಡೆಗೆ ತಿರುಗಿತು, ಮತ್ತು ಒಂದು ಕ್ಷಣ ಇಬ್ಬರು ಪುರುಷರು ತಿಳುವಳಿಕೆಯಿಂದ ಕಣ್ಣುಗಳನ್ನು ಮುಚ್ಚಿದರು. ಯುದ್ಧದಿಂದ ಹಾನಿಗೊಳಗಾದ ಭೂಪ್ರದೇಶದ ನಡುವೆ ಭೀಷ್ಮನು ಎತ್ತರವಾಗಿ ನಿಂತನು. ಅವನ ಮಾತುಗಳು ಮೈದಾನದಾದ್ಯಂತ ಗುಡುಗಿನಂತೆ ಸಾಗುತ್ತಿದ್ದವು. ಅವನು ರಾಜ ಧೃತರಾಷ್ಟ್ರನನ್ನು ಉದ್ದೇಶಿಸಿ ಪಾಂಡವರ ನಡುವಿನ ರಥಗಳ ಕಥೆಯನ್ನು ವಿವರಿಸಿದನು. ರಾಜನೇ, ಭೀಷ್ಮನು ಪ್ರಾರಂಭಿಸಿದನು, ನಿನ್ನ ಸ್ವಂತ ಸೇನೆಯಲ್ಲಿ ರಥಗಳು ಮತ್ತು ಅತಿರಥಗಳ ನಡುವಿನ ವ್ಯತ್ಯಾಸವನ್ನು ನಾನು ನಿನಗೆ ತಿಳಿಸಿದ್ದೇನೆ. ಈಗ ಪಾಂಡುವಿನ ಪುತ್ರರಲ್ಲಿ ಈ ಬಿರುದನ್ನು ಹೊಂದಿರುವ ಪರಾಕ್ರಮಶಾಲಿ ಇರೋದರ ಬಗ್ಗೆ ನಾನು ಮಾತನಾಡುವಾಗ ಕೇಳು. ಅವನು ಮುಂದುವರಿಸುತ್ತಾ, ಅವನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಮಿನುಗಿದವು. ರಾಜ ಅರ್ಜುನನು ಸ್ವತಃ ಶ್ರೇಷ್ಠಗತನಾಗಿದ್ದಾನೆ. ಉರಿಯುತ್ತಿರುವ ಬೆಂಕಿಯಂತೆ ಅವನು ಯುದ್ಧಭೂಮಿಯನ್ನು ಭೇದಿಸುತ್ತಾನೆ. ತನ್ನ ಮಾರ್ಗದಲ್ಲಿ ಯಾರನ್ನೂ ರಕ್ಷಿಸುವುದಿಲ್ಲ. ಭೀಮನ ನೋಟವು ಭೀಮನ ಕಡೆಗೆ ತಿರುಗಿತು. ಅವನು ಮೈದಾನದಲ್ಲಿ ಒಂದು ಅಸೇಯ ಶಕ್ತಿಯಂತೆ ನಿಂತನು. ಭೀಷ್ಮನು ಘೋಷಿಸಿದನು, ಈ ಮಾದ್ರಿಯ ಮಗನು ಒಟ್ಟು 8 ರಥಗಳಿಗೆ ಸಮಾನನಾಗಿದ್ದಾನೆ. ಅವನ ಶಕ್ತಿ 10,000 ಆನೆಗಳದ್ದಾಗಿದೆ, ಮತ್ತು ಅವನ ಶಕ್ತಿಯು ಯಾವುದೇ ಮಿತಿಯನ್ನು ತಿಳಿದಿಲ್ಲ. ಇತರ ಪಾಂಡವರು ನಕುಲ ಮತ್ತು ಸಹದೇವರೂ ಸಹ ರಥ ಯೋಧರಾಗಿದ್ದರು. ಯುದ್ಧದಲ್ಲಿ ಅವರ ಪರಾಕ್ರಮವು ಅವರ ಅಚಲ ಧೈರ್ಯಕ್ಕೆ ಸಾಕ್ಷಿಯಾಗಿದೆ. ಭೀಷ್ಮನ ಮಾತಿನಂತೆ ವಾತಾವರಣವೇ ಬದಲಾದಂತೆ ಕಾಣುತ್ತಿತ್ತು. ಪ್ರತಿಯೊಬ್ಬರೂ ಶಕ್ತಿ ಮತ್ತು ಶೌರ್ಯದ ಅತ್ಯುನ್ನತ ವ್ಯಕ್ತಿಯಾಗಿದ್ದ ಪಾಂಡವ ಸಹೋದರರು ಜೀವಂತ ದೇವತೆಗಳಂತೆ ಆತನ ಮುಂದೆ ನಿಂತರು. ಅವರ ಕಣ್ಣುಗಳು ಒಳಗಿನ ಬೆಂಕಿಯಿಂದ ಉರಿಯುತ್ತಿದ್ದವು. ಮುಂದಿನ ಯುದ್ಧಗಳಿಗೆ ತಯಾರಿ ನಡೆಸುವಾಗ ಅವರ ಮುಖಗಳು ಗ್ರಾನೈಟ್ನಂತೆ ಕಂಗೊಳಿಸುತ್ತಿದ್ದವು. ಭೀಮನ ಪ್ರಚಂಡ ಗರ್ಜನೆಯು ಭೂದೃಶ್ಯದಾದ್ಯಂತ ಪ್ರತಿಧ್ವನಿಸಿತು. ಭೂಮಿಯೇ ಅವನ ಉಪಸ್ಥಿತಿಗೆ ಪ್ರತಿಕ್ರಿಯಿಸುತ್ತಿದೆ ಎಂಬಂತೆ ಹಠಾತ್ತಾದ ಶಕ್ತಿಯ ಸಂಕೇತವಾದ ಅವನ ಗದೆಯು ಅವನ ಹಿಡಿತದಲ್ಲಿ ನಡುಗುವಂತೆ ತೋರುತ್ತಿತ್ತು. ಅವನನ್ನು ವಿರೋಧಿಸುವ ಯಾವುದೇ ಶತ್ರುವನ್ನು ಚದುರಿಸಲು ಸಿದ್ಧವಾಗಿತ್ತು. ಇತರ ಪಾಂಡವರು ಅವನ ಪಕ್ಕದಲ್ಲಿ ದೈತ್ಯರಂತೆ ನಿಂತರು. ಅವರ ಮುಖಗಳು ಒಳಗಿನ ಬೆಳಕಿನಿಂದ ಹೊಳೆಯುತ್ತಿದ್ದವು. ಭೀಷ್ಮನ ಮಾತುಗಳು ಪಾಂಡವರ ಯೋಧರ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದವು. ಪ್ರತಿಯೊಬ್ಬರೂ ತಮ್ಮ ಕರಕುಶಲತೆಯ ಪರಿಣತರಾಗಿದ್ದರು. ಅರ್ಜುನನು ತನ್ನ ಆಕಾಶದ ಬಿಲ್ಲು, ಗಾಂಧೀವ ಮತ್ತು ತನ್ನ ಅಭೇದ್ಯ ಲಾಂಛನದೊಂದಿಗೆ ಯುದ್ಧ ಭೂಮಿಯಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾರಿದ್ದನು. ಅವನ ಸಾರಥಿಯಾದ ವಾಸುದೇವನು ತನ್ನ ಅಸ್ತಿತ್ವದ ವಿಸ್ತರಣೆಯಂತೆ ಅವನ ಪಕ್ಕದಲ್ಲಿ ನಿಂತನು. ಭೀಷ್ಮನು ಯುದ್ಧದಲ್ಲಿ ತಮ್ಮ ಪರಾಕ್ರಮದ ಬಗ್ಗೆ ಮಾತನಾಡುತ್ತಿದ್ದಂತೆ ಕೌರವರ ಸೈನ್ಯವು ಅವರ ಮುಂದೆ ಕುಗ್ಗಿದಂತೆ ತೋರುತ್ತಿತ್ತು. ಕೌರವರ ಪೈಕಿ ಯಾವ ಯೋಧನಿಗೂ ಈ ಪಾಂಡವರ ಶಕ್ತಿಗೆ ಸರಿಸಾಟಿಯಾಗಲು ಸಾಧ್ಯವಾಗಲಿಲ್ಲ. ಕ್ಷೇತ್ರದ 2 ಶ್ರೇಷ್ಠ ಯೋಧರಾದ ದ್ರೋಣ ಮತ್ತು ಸ್ವತಃ ಭೀಷ್ಮನೂ ಸಹ ಅರ್ಜುನನ ಕೌಶಲ್ಯಕ್ಕೆ ತಾವು ಸರಿಸಾಟಿಯಲ್ಲ ಎಂದು ತಿಳಿದಿದ್ದರು. ಪಾಂಡವರು ರಾಜರನ್ನು ಸುಲಭವಾಗಿ ಸೋಲಿಸಿದಾಗ ಅಸೂಯ ಯಜ್ಞದ ಕಥೆಯನ್ನು ಭೀಷ್ಮನು ವಿವರಿಸಿದಾಗ ರಾಜನು ವಿಸ್ಮಯದಿಂದ ಕೇಳಿದನು. ಅವರ ಶೌರ್ಯವು ಕರ್ತವ್ಯಕ್ಕೆ ಅವರ ಅಚಲವಾದ ಸಮರ್ಪಣೆ ಮತ್ತು ನ್ಯಾಯಕ್ಕೆ ಅವರ ಅಸಲವಾದ ಬದ್ಧತೆಗೆ ಸಾಕ್ಷಿಯಾಗಿದೆ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಭೂದೃಶ್ಯವು ಗಾಢವಾಗಿ ಬೆಳೆಯುತ್ತಿರುವಂತೆ ತೋರುತ್ತಿತ್ತು. ನೆರಳುಗಳು ಸ್ವತಃ ಭೀಮನ ಶಕ್ತಿಯ ಮುಂಚೆಯೇ ಹಿಮ್ಮೆಟ್ಟುತ್ತಿವೆ ಎಂದು ತೋರುತ್ತಿತ್ತು. ಪೂಜ್ಯ ಯೋಧನಾದ ಭೀಷ್ಮನು ರಾಜರ ಗುಂಪಿನ ನಡುವೆ ಎತ್ತರವಾಗಿ ನಿಂತಾಗ ಸೂರ್ಯನು ಯುದ್ಧ ಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಅಪ್ಪಳಿಸಿದನು. ಅವನ ಕಣ್ಣುಗಳು 2 ಚುಚ್ಚುವ ನಕ್ಷತ್ರಗಳಂತೆ ಶೀಘ್ರದಲ್ಲೇ ಮಹಾಯುದ್ಧದಲ್ಲಿ ಘರ್ಷಣೆಗೊಳ್ಳಲಿರುವ ಯೋಧರ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ದ್ರೌಪದಿಯ ಎಲ್ಲ 5 ಪುತ್ರರು ಎಂದು ಅವನು ರಾಜ ದುರ್ಯೋಧನನಿಗೆ ಘೋಷಿಸಿದನು.
ಅವನ ಧ್ವನಿಯು ಭೂದೃಶ್ಯದಾದ್ಯಂತ ಸಾಗುತ್ತಿತ್ತು. ಮಹಾರಥರು, ಪರಾಕ್ರಮಶಾಲಿ ಮತ್ತು ಯುದ್ಧ ಕಲೆಯಲ್ಲಿ ನುರಿತವರು ಭೀಷ್ಮನ ನೋಟವು ಒಟ್ಟುಗೂಡಿದ ಸೈನ್ಯದ ಮೇಲೆ ಹರಡಿತು. ಅವನ ಕಣ್ಣುಗಳು ಪ್ರತಿ ಯೋಧನ ಸಾಮರ್ಥ್ಯದ ಮೇಲೆ ತೂಗುತ್ತಿದ್ದವು. ವಿರಾಟನ ಮಗನಾದ ಉತ್ತರ ಮೆಚ್ಚುಗೆಯಿಂದ ತುಂಬಿದ ಅವನ ಧ್ವನಿಯಲ್ಲಿ ಅಗ್ರಗಣ್ಯ ರಥಗಳಲ್ಲಿ ಒಬ್ಬನು ನಾಯಕರಲ್ಲಿ ನಿಜವಾದ ನಾಯಕ ಎಂದು ಅವನು ಹೇಳಿದನು. ಅವನ ಮಾತುಗಳು ದೊಡ್ಡ ಮರದ ಎಲೆಗಳನ್ನು ಬೀಸುವ ಸೌಮ್ಯವಾದ ಗಾಳಿಯಂತೆ ಇದ್ದವು ಮತ್ತು ಯುವ ರಾಜಕುಮಾರನ ಮುಖವು ಹೆಮ್ಮೆಯಿಂದ ಬೆಳಗಿತು. ಆದರೆ ಭೀಷ್ಮನ ಗಮನವು ಶೀಘ್ರದಲ್ಲೇ ಅರ್ಜುನನ ಮಗನಾದ ಅಭಿಮನ್ಯುವಿನ ಕಡೆಗೆ ತಿರುಗಿತ್ತು. ಭಯದಿಂದ ತುಂಬಿದ ಅವನ ಧ್ವನಿಯು ಶತ್ರುಗಳನ್ನು ಕೊಲ್ಲುವನು ಸ್ವತಃ ಪಾರ್ಥನಿಗೆ ಅಥವಾ ವಾಸುದೇವನಿಗೆ ಯುದ್ಧದಲ್ಲಿ ಸಮಾನನಾಗಿರುತ್ತಾನೆ. ಕಾಣದ ಶಕ್ತಿಯಿಂದ ಸೆಳೆಯಲ್ಪಟ್ಟಂತೆ ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ಅಭಿಮನ್ಯು ಮುಂದೆ ಹೆಜ್ಜೆ ಹಾಕಿದನು. ಅವನ ಕಣ್ಣುಗಳು ತೀವ್ರವಾದ ಬೆಳಕಿನಿಂದ ಹೊಳೆಯುತ್ತಿದ್ದವು. ಭೀಷ್ಮನು ಮುಂದುವರಿಸಿದನು. ಆಯುಧಗಳನ್ನು ಹಾರಿಸುವ ಕೈಯಿಂದ ಹೆಚ್ಚಿನ ಚುರುಕುತನವನ್ನು ಹೊಂದಿದ್ದನು ಮತ್ತು ಯುದ್ಧದ ಎಲ್ಲಾ ವಿಧಾನಗಳೊಂದಿಗೆ ಪರಿಚಿತನಾಗಿದ್ದನು. ಅವನು ದೊಡ್ಡ ಶಕ್ತಿಯನ್ನು ಹೊಂದಿದ್ದಾನೆ ಮತ್ತು ಪ್ರತಿಜ್ಞೆಗಳನ್ನು ಪಾಲಿಸುವಲ್ಲಿ ಸ್ಥಿರನಾಗಿರುತ್ತಾನೆ. ಭೀಷ್ಮನ ಮಾತುಗಳು ಯುದ್ಧ ಭೂಮಿಯಲ್ಲಿ ಅಭಿಮನ್ಯುವಿನ ಪರಾಕ್ರಮದ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಆದರೆ ಅವು ಅವನ ಹೃದಯದ ಬಗ್ಗೆಯೂ ಮಾತನಾಡುತ್ತಿದ್ದವು. ತನ್ನ ತಂದೆಯ ನೋವುಗಳನ್ನು ನೆನಪಿಸಿಕೊಳ್ಳುತ್ತಾ ಭೀಷ್ಮನು ಅವನು ತನ್ನ ಪರಾಕ್ರಮವನ್ನು ಪ್ರದರ್ಶಿಸುತ್ತಾನೆ ಎಂದು ಹೇಳಿದನು. ಯುವ ಯೋಧನ ದೃಢನಿಶ್ಚಯವು ಸ್ಪಷ್ಟವಾಗಿತ್ತು ಮತ್ತು ದೇವರುಗಳೇ ಅವನನ್ನು ಶ್ರೇಷ್ಠತೆಗಾಗಿ ನೇಮಿಸಿದಂತೆ ತೋರುತ್ತಿತ್ತು. ಭೀಷ್ಮನು ಮಾತನಾಡುವುದನ್ನು ಮುಂದುವರೆಸಿದಾಗ ಅವನ ಮಾತುಗಳು ವೀರರ ವಸ್ತ್ರಗಳನ್ನು ನೇದವು. ಪ್ರತಿಯೊಬ್ಬರೂ ಕೊನೆಯವರಿಗಿಂತ ಹೆಚ್ಚು ಅದ್ಭುತವಾಗಿದ್ದರು. ಅಲ್ಲಿ ಮಧುವಿನ ಧೈರ್ಯಶಾಲಿ ಮಗನಾದ ಸತ್ಯಕಿ ಇದ್ದನು. ಅವನ ದೊಡ್ಡ ಕೋಪ ಮತ್ತು ಧೈರ್ಯವು ಅವನನ್ನು ಯುದ್ಧಭೂಮಿಯಲ್ಲಿ ಗಣನೆಗೆ ತೆರೆದುಕೊಳ್ಳುವ ಶಕ್ತಿಯನ್ನಾಗಿ ಮಾಡಿತು. ತದನಂತರ ಸಾವಿರಾರು ಕುದುರೆಗಳು, ಆನೆಗಳು ಮತ್ತು ರಥಗಳನ್ನು ಹೊಂದಿದ್ದ ಪರಾಕ್ರಮಶಾಲಿ ಯೋಧರಾದ ಯುಧಮನ್ಯು ಮತ್ತು ಉತ್ತಮಾರ್ಜುನರು ಇದ್ದರು. ಈ ಯೋಧರು ಒಟ್ಟಾಗಿ ಪಾಂಡವರೊಂದಿಗೆ ಒಗ್ಗೂಡಿದರು. ಕುಂತಿಯ ಪುತ್ರರ ಬಗೆಗಿನ ನಿಷ್ಠೆ ಮತ್ತು ಭಕ್ತಿಯಿಂದ ಅವರ ಹೃದಯಗಳು ಉರಿಯುತ್ತಿದ್ದವು. ಉಗ್ರ ಬೆಂಕಿಯಂತೆ ಅಥವಾ ಬಿರುಗಾಳಿಯಂತೆ ಅವರು ಶತ್ರುಗಳ ಶ್ರೇಣಿಯನ್ನು ಆಕ್ರಮಿಸಿ ಅವರ ವಿರುದ್ಧ ನಿಲ್ಲುವಂತೆ ಧೈರ್ಯಶಾಲಿ ಯೋಧರಿಗೆ ಸವಾಲು ಹಾಕುತ್ತಿದ್ದರು. ಭೀಷ್ಮನ ಮಾತುಗಳು ಶೀಘ್ರದಲ್ಲೇ ಸಂಭವಿಸಲಿರುವ ಹತ್ಯಾಕಾಂಡದ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದವು. ಆದರೆ ಅವರು ಭಯ ಅಥವಾ ಅನುಮಾನದ ಬಗ್ಗೆ ಮಾತನಾಡಲಿಲ್ಲ. ಕೇವಲ ಈ ಪ್ರಬಲ ವೀರರ ಅಚಲ ಸಂಕಲ್ಪದ ಬಗ್ಗೆ ಮಾತ್ರ ಮಾತನಾಡಿದರು. ತದನಂತರ ಗೌರವ ಮತ್ತು ಸದ್ಗುಣಗಳಿಂದ ತುಂಬಿದ ಸುದೀರ್ಘ ಜೀವನವನ್ನು ನಡೆಸಿದ ಇಬ್ಬರು ಹಳೆಯ ರಾಜರಾದ ವಿರಾಟ ಮತ್ತು ದ್ರುಪದ ಇದ್ದರು. ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗಿ ನೆರೆದಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಲೇ ಇದ್ದನು. ಕೌರವ ಸೇನೆಯ ಪೂಜ್ಯ ಸೇನಾಧಿಪತಿಯಾದ ಭೀಷ್ಮನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ಪಾಂಡವರ ಶ್ರೇಣಿಯನ್ನು ನೋಡುತ್ತಿದ್ದವು. ಅವನು ಮಾತನಾಡಲು ಪ್ರಾರಂಭಿಸಿದನು. ಅವನ ಧ್ವನಿಯು ಮೈದಾನದಾದ್ಯಂತ ಸಾಗುತ್ತಿತ್ತು. ದ್ರುಪದನ ಮಗನಾದ ಸಿಕಂದಿ ಯುಧಿಷ್ಠಿರನ ಯೋಧರಲ್ಲಿ ಅತ್ಯುತ್ತಮ ರಥಗಳಲ್ಲಿ ಒಬ್ಬನಾಗಿದ್ದಾನೆ ಎಂದು ಭೀಷ್ಮ ಘೋಷಿಸಿದನು. ಅವನು ತನ್ನ ಹಿಂದಿನ ಜೀವನವನ್ನು ತ್ಯಜಿಸಿದ್ದಾನೆ ಮತ್ತು ಈ ಯುದ್ಧದಲ್ಲಿ ದೊಡ್ಡ ಶೌರ್ಯದಿಂದ ಹೋರಾಡುತ್ತಾನೆ. ಅವನ ಸೈನ್ಯವು ವಿಶಾಲವಾಗಿದೆ. ಪಾಂಚಾಲರು ಮತ್ತು ಪ್ರಭಾದ್ರಕರನ್ನು ಒಳಗೊಂಡಿದ್ದು ಎಲ್ಲರೂ ಅವನನ್ನು ಯುದ್ಧಕ್ಕೆ ಹಿಂಬಾಲಿಸಲು ಉತ್ಸುಕರಾಗಿದ್ದಾರೆ. ಅವನ ನೇತೃತ್ವದಲ್ಲಿ ಅಂತಹ
ಅಸಾಧಾರಣ ಶಕ್ತಿಯೊಂದಿಗೆ ಅವನು ಶ್ರೇಷ್ಠತೆಯನ್ನು ಸಾಧಿಸುತ್ತಾನೆ ಮತ್ತು ನಮ್ಮ ಪಡೆಗಳಲ್ಲಿ ಖ್ಯಾತಿಯನ್ನು ಗಳಿಸುತ್ತಾನೆ. ಭೀಷ್ಮರ ನೋಟವು ಪಾಂಡವ ಸೈನ್ಯದ ನಾಯಕನಾದ ಧೃಷ್ಟದ್ಯುಮ್ನನ ಕಡೆಗೆ ತಿರುಗಿತು. ಅವನು ಒಬ್ಬ ಅತಿರಥ ಎಂದು ಭೀಷ್ಮನು ದೃಢನಿಶ್ಚಯದಿಂದ ಹೇಳಿದನು. ಅವನ ಯೋಧ ಕೌಶಲ್ಯಗಳು ಸಾಟಿಯಿಲ್ಲ ಮತ್ತು ಅವನು ಏಕಾಂಗಿಯಾಗಿ ಉಗ್ರಪಿನಾಕನಂತೆ ಯುದ್ಧ ಭೂಮಿಯಾದ್ಯಂತ ನುಗ್ಗುತ್ತಾನೆ. ದೇವತೆಗಳನ್ನು ಅದರ ಕೋಪದಲ್ಲಿ ಹೊತ್ತುಕೊಳ್ಳುತ್ತಾನೆ. ಧೃತರಾಷ್ಟ್ರನನ್ನು ಧೃಷ್ಟದ್ಯುಮ್ನನ ಮಗನೆಂದು ಪರಿಗಣಿಸುವಾಗ ಭೀಷ್ಮನ ಕಣ್ಣುಗಳು ಕಿರಿದಾದವು. ಅವನು ಕೇವಲ ಅರ್ಧ ರಥ ಎಂದು ಭೀಷ್ಮನು ನಿಧಾನವಾಗಿ ಹೇಳಿದನು. ಅವನ ಯೌವನ ಮತ್ತು ಯುದ್ಧದಲ್ಲಿ ಅನುಭವದ ಕೊರತೆಯಿಂದಾಗಿ. ಆದರೆ ನಂತರ ಅವನ ನೋಟವು ಪಾಂಡವ ನಡುವೆ ನಿಂತಿರುವ ಪ್ರಬಲ ಬಿಲ್ಲುಗಾರರ ಕಡೆಗೆ ತಿರುಗಿತ್ತು. ಶಿಶುಪಾಲನ ವಿಯಮರನಾದ ದುಷ್ಟಕೇತು ಒಬ್ಬ ಮಹಾರಥನಾಗಿದ್ದಾನೆ ಎಂದು ಭೀಷ್ಮ ಘೋಷಿಸಿದನು. ಅವನು ತನ್ನ ತಂದೆಯೊಂದಿಗೆ ಹೋರಾಡುತ್ತಾನೆ. ಶ್ರೇಷ್ಠ ಯೋಧರಿಗೆ ಸಹ ಹೋಲಿಸಲು ಕಷ್ಟವಾಗುವಂತಹ ಸಾಧನೆಗಳನ್ನು ಸಾಧಿಸುತ್ತಾನೆ. ಮತ್ತೊಬ್ಬ ಧೈರ್ಯಶಾಲಿ ಯೋಧನಾದ ಕ್ಷತ್ರದೇವನು ಪಾಂಡವರಲ್ಲಿ ಅತ್ಯುತ್ತಮ ರಥಗಳಲ್ಲಿ ಒಬ್ಬನಾಗಿದ್ದನು. ಭೀಷ್ಮನು ಮಾತನಾಡುವುದನ್ನು ಮುಂದುವರೆಸಿದಾಗ ಅವನ ಮಾತುಗಳು ಅವನ ಮುಂದೆ ನಿಂತಿರುವ ಯೋಧರ ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಜಯಂತ ಮತ್ತು ಅಮಿತೋಜರು ಇಬ್ಬರೂ ಮಹಾರಥರು ಯುದ್ಧದಲ್ಲಿ ಆನೆಗಳಂತೆ ಇದ್ದರು. ಮಹಾನ್ ಪರಾಕ್ರಮದ ಇಬ್ಬರು ಸಹೋದರವಾದ ಅಜ ಮತ್ತು ಭೋಜರು ಪಾಂಡವರ ಪರವಾಗಿ ಸಾಟಿಯಿಲ್ಲದ ಶಕ್ತಿಯಿಂದ ಹೋರಾಡುತ್ತಿದ್ದರು. ಇವರು ಕ್ಷತ್ರಿಯ ಸಹೋದರರಾದ ಕಾಸಿಕ, ಸುಕುಮಾರ, ನೀಲ, ಸೂರ್ಯದತ್ತ ಮತ್ತು ಶಂಕರೆಲ್ಲರೂ ಅಸಾಧಾರಣ ರಥಗಳಾಗಿದ್ದರು. ಅವರ ರಕ್ತ ಕೆಂಪು ಧ್ವಜಗಳು ಅವರ ಶೌರ್ಯಕ್ಕೆ ಸಾಕ್ಷಿಯಾಗಿದ್ದವು. ರಾಜ ಚಿತ್ರಾಯುಧನಂತೆ ವರ್ಧಾಕ್ಷೇಮಿಯೂ ಒಬ್ಬ ಮರಾಡನಾಗಿದ್ದರು. ಭೀಷ್ಮನ ಮಾತುಗಳು ಕೊನೆಗೊಂಡವು. ಆದರೆ ಅವನು ಪಾಂಡವ ಯೋಧರ ಬಗ್ಗೆ ಚಿತ್ರಿಸಿದ ಚಿತ್ರವು ಅವನೊಂದಿಗೆ ಶಾಶ್ವತವಾಗಿ ಉಳಿಯಿತು. ಪಾಂಡವರಲ್ಲಿ ಚೆಕ್ಕಿತನ ಮತ್ತು ಸತ್ಯಧೃತಿ ಇಬ್ಬರು ಅತ್ಯುತ್ತಮ ರಥಗಳಾಗಿದ್ದರೆ ವ್ಯಾಘ್ರದತ್ತ ಮತ್ತು ಚಂದ್ರಸೇನರೂ ಸಹ ಯುದ್ಧದಲ್ಲಿ ಕೆಲವು ಶ್ರೇಷ್ಠ ಯೋಧರಾಗಿದ್ದರು ಎಂಬುದರಲ್ಲಿ ಸಂದೇಹವಿಲ್ಲ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಭೀಷ್ಮನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಇದು ಅವರ ಶೌರ್ಯ ಮತ್ತು ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಸೂರ್ಯನು ಯುದ್ಧ ಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಮುಳುಗುತ್ತಿದ್ದನು. ಅಲ್ಲಿ ನೆರೆದಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ಪಾಂಡವರ ಪೂಜ್ಯ ಮೊಮ್ಮಗನಾದ ಭೀಷ್ಮನು ಎತ್ತರವಾಗಿ ನಿಂತನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಶ್ರೇಣಿಯನ್ನು ನೋಡುತ್ತಿದ್ದವು. ಮಹಾರಾಜನೇ, ಅವನು ದುರ್ಯೋಧನನನ್ನು ಉದ್ದೇಶಿಸಿ ಹೇಳಿದನು, ಶೀಘ್ರದಲ್ಲೇ ಕ್ಷೇತ್ರವನ್ನು ವಶಪಡಿಸಿಕೊಳ್ಳುವ ಇನ್ನೊಬ್ಬ ಪ್ರಬಲ ಯೋಧನ ಬಗ್ಗೆ ನಾನು ನಿನಗೆ ಹೇಳಲೇಬೇಕು. ರೋಕಮನನು ಪಾಂಡವರ ಸೇವೆಯಲ್ಲಿರುವ ಶ್ರೇಷ್ಠ ಯೋಧರಲ್ಲಿ ಒಬ್ಬನಾದ ಮಹಾರಥನಾಗಿದ್ದಾನೆ. ಅವನು ಎರಡನೇ ದೇವರ ಉಗ್ರತೆಯೊಂದಿಗೆ ಹೋರಾಡುತ್ತಾನೆ. ಅವನ ಬಿಲ್ಲು ಶತ್ರುವನ್ನು ಎದುರಿಸುವಾಗ ಅದರ ಮಾರಣಾಂತಿಕ ಹಾಡನ್ನು ಹಾಡುತ್ತದೆ. ಭೀಮನ ದೃಷ್ಟಿಯು ಭೀಮನ ತಾಯಿಯ ಚಿಕ್ಕಪ್ಪ ಕುಂತಿಭೋಜನ ಕಡೆಗೆ ತಿರುಗಿತು. ಆತ ಮಹಾನ್ ಶಕ್ತಿಶಾಲಿ ಮತ್ತು ಪರಾಕ್ರಮಶಾಲಿ ವ್ಯಕ್ತಿಯಾಗಿದ್ದನು. ಈ ಪ್ರಬಲ ಬಿಲ್ಲುಗಾರನು ಅತಿರಥನಾಗಿದ್ದಾನೆ ಎಂದು ಭೀಷ್ಮ ಘೋಷಿಸಿದನು. ಆತನು ಎಲ್ಲಾ ರೀತಿಯ ಯುದ್ಧಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾನೆ ಮತ್ತು ಯುದ್ಧದ ಕಲೆಯಲ್ಲಿ ಪ್ರವೀಣನಾಗಿದ್ದಾನೆ. ಆತನ ಕೌಶಲ್ಯಗಳು ದೇವತೆಗಳ ರಾಜನಾದ ಇಂದ್ರನ ಕೌಶಲ್ಯಗಳಿಗೆ ಮಾತ್ರ ಹೊಂದಿಕೆಯಾಗುತ್ತವೆ. ಭೀಷ್ಮನು ಮಾತನಾಡುತ್ತಿರುವಾಗ ಅವನ ಕಣ್ಣುಗಳು ತೀವ್ರವಾದ ಬೆಳಕಿನಿಂದ ಮಿನುಗುತ್ತಿದ್ದವು. ಅವನು ಕೌರವರ ವಿರುದ್ಧ ಶೀಘ್ರದಲ್ಲೇ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಳ್ಳುವ ಮಹಾನ್ ಯೋಧರ ಹೆಸರುಗಳನ್ನು ನೆನಪಿಸಿಕೊಳ್ಳುತ್ತಿದ್ದನು. ರಾಕ್ಷಸರ ರಾಜಕುಮಾರ ಮತ್ತು ಹಿಡಿಂಬನ ಮಗನಾದ ಘಟೋತ್ಕಚನು ಅವರಲ್ಲಿ ಮತ್ತೊಬ್ಬ ನಾಯಕನಾಗಿದ್ದಾನೆ ಎಂದು ಅವನು ಹೇಳಿದನು. ಭೀಮನಿಂದ ಜನಿಸಿದ
ಮತ್ತು ಭ್ರಮೆಯ ಶಕ್ತಿಗಳಿಂದ ಆಶೀರ್ವದಿಸಲ್ಪಟ್ಟ ಅವನು ಅವನನ್ನು ವಿರೋಧಿಸುವ ಎಲ್ಲರೂ ಭಯಭೀತರಾಗುವಂತಹ ಉಕ್ಕತೆಯಿಂದ ಹೋರಾಡುತ್ತಾನೆ. ಪಾಂಡವ ಸೈನ್ಯದ ಮುಂಚೂಣಿಯಲ್ಲಿ ನಿಂತ ಇಬ್ಬರು ಮಹಾನ್ ಯೋಧರಾದ ವಾಸುದೇವ ಮತ್ತು ಅರ್ಜುನರ ಬಗ್ಗೆ ಮಾತನಾಡುವಾಗ ಭೀಷ್ಮನ ಧ್ವನಿಯು ಹೆಚ್ಚು ಅಳತೊಡಗಿತು. ಈ ಇಬ್ಬರು ಸಂಜೆ ಒಟ್ಟಿಗೆ ಸೂರ್ಯ ಮತ್ತು ಚಂದ್ರನಂತೆರಿರುತ್ತಾರೆ ಎಂದು ಅವರು ಹೇಳಿದರು. ಅವರ ಪರಾಕ್ರಮವು ಸಾಟಿಯಿಲ್ಲ. ಅವರ ಕೌಶಲ್ಯಗಳನ್ನು ವರ್ಷಗಳ ತರಬೇತಿ ಮತ್ತು ಯುದ್ಧದಿಂದ ಪರಿಪೂರ್ಣತೆಗೆ ಗೌರವಿಸಲಾಗಿದೆ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ದುರ್ಯೋಧನನ ಕಣ್ಣುಗಳು ಕಿರಿದಾಗಿದವು. ತನ್ನ ಸ್ವಂತ ಯೋಧರು ಈ ಪ್ರಬಲ ಎದುರಾಳಿಗಳಿಗೆ ಸವಿಸಮಾನರಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೆ ಭೀಷ್ಮ ಇನ್ನೂ ಮುಗಿದಿರಲಿಲ್ಲ. ಅವನು ಕೌರವ ರಾಜನ ಕಡೆಗೆ ತಿರುಗಿ, ನನ್ನನ್ನು ವಿರೋಧಿಸುವ ಎಲ್ಲರ ವಿರುದ್ಧವೂ ನಾನು ಹೋರಾಡುತ್ತೇನೆ, ಆದರೆ ಒಬ್ಬನನ್ನು ನಾನು ಹೊಡೆಯುವುದಿಲ್ಲ ಅಥವಾ ಕೊಲ್ಲುವುದಿಲ್ಲ, ಪಂಚಲರ ರಾಜಕುಮಾರನಾದ ಸಿಕಂದಿನ್ ಎಂದು ಹೇಳಿದನು. ತನ್ನ ಪ್ರತಿಜ್ಞೆಯ ಬಗ್ಗೆ ಮಾತನಾಡುವಾಗ ಭೀಷ್ಮನ ಕಣ್ಣುಗಳು ಮಸುಕಾದಂತೆ ಕಾಣುತ್ತಿದ್ದವು. ನಾನು ನನ್ನದೇ ಆದ ರಾಜ್ಯವನ್ನು ಬಿಟ್ಟಿದ್ದೇನೆ ಎಂದು ಅವನು ಹೇಳಿದನು. ನಾನು ಬ್ರಹ್ಮಶಾಲಿಯ ಪ್ರತಿಜ್ಞೆಯ ಆಚರಣೆಯಲ್ಲಿ ಬದುಕಿದ್ದೇನೆ ಮತ್ತು ನಾನು ಚಿತ್ರಾಂಗದನನ್ನು ಕೌರವರ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿದ್ದೇನೆ. ನಾನು ಭೂಮಿಯ ಎಲ್ಲಾ ರಾಜರ ನಡುವೆ ನನ್ನ ಪ್ರತಿಜ್ಞೆಯನ್ನು ತಿಳಿಸಿದ್ದೇನೆ ಮತ್ತು ನಾನು ಮಹಿಳೆಯನ್ನಾಗಲಿ ಅಥವಾ ಹಿಂದೆ ಮಹಿಳೆಯಾಗಿದ್ದವಳನ್ನಾಗಲಿ ಕೊಲ್ಲುವುದಿಲ್ಲ. ಭೀಷ್ಮನು ಸಿಕಂದಿನ ವಿರುದ್ಧ ಹೋರಾಡುವುದಿಲ್ಲ ಎಂದು ಅರಿತುಕೊಂಡ ದುರ್ಯೋಧನ ಮುಖವು ಕುಸಿಯಿತು. ಭೀಷನನ್ನು ಒಡೆಯುವ ಮಾರ್ಗವನ್ನು ಕಂಡುಕೊಳ್ಳದ ಹೊರತು ತನ್ನ ಸ್ವಂತ ಯೋಧರು ಸೋಲುತ್ತಾರೆ ಎಂದು ಆತನಿಗೆ ತಿಳಿದಿತ್ತು. ದುರ್ಯೋಧನನು ತನ್ನ ಅಜ್ಜನಾದ ಭೀಷ್ಮನನ್ನು ಸಮೀಪಿಸುತ್ತಿದ್ದಂತೆ ಸೂರ್ಯನು ಭೂಮಿಯ ಮೇಲೆ ಮುಳುಗುತ್ತಿದ್ದನು. ಯುವ ರಾಜಕುಮಾರನ ಕಣ್ಣುಗಳು ಕುತೂಹಲ ಮತ್ತು ಚಿಂತೆಯಿಂದ ಉರಿಯುತ್ತಿದ್ದವು. ಓ ಭಾರತಗಳ ಮುಖ್ಯಸ್ಥನೇ, ಯಾವ ಕಾರಣಕ್ಕಾಗಿ ನೀನು ಸಿಕಂದಿನನ್ನು ಕೊಲ್ಲುವುದಿಲ್ಲವೇ ಎಂದು ಕೇಳಿದನು. ಪೂಜ್ಯ ಮೊಮ್ಮಗನಾದ ಭೀಷ್ಮನು ದುರ್ಯೋಧನನ ಕಣ್ಣುಗಳಲ್ಲಿ ನಾಸ್ಟಾಲ್ಜಿಯ ಸುಳಿವನ್ನು ಹೊಂದಿದ್ದನು. ಅವನು ಸದ್ಗುಣ ಮತ್ತು ಬುದ್ಧಿವಂತಿಕೆಯ ಪರಂಪರೆಯನ್ನು ಬಿಟ್ಟು ಹೋದ ಕುರುಸರ ಮಹಾನ್ ರಾಜನಾದ ತನ್ನ ತಂದೆ ಶಂತನುವಿನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಭೀಷ್ಮನು ತನ್ನ ತಂದೆಯ ನಿಧನದ ನಂತರ ತನ್ನ ಸಹೋದರ ಚಿತ್ರಾಂಗದನನ್ನು ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿದ ದಿನವನ್ನು ನೆನಪಿಸಿಕೊಂಡನು. ನಂತರ ಚಿತ್ರಾಂಗದನು ಮರಣ ಹೊಂದಿದಾಗ ಭೀಷ್ಮನು ತನ್ನ ಮಲತಾಯಿಯಾದ ಸತ್ಯವತಿಯ ಸಲಹೆಯನ್ನು ಅನುಸರಿಸಿದನು ಮತ್ತು ವಿಚಿತ್ರವೀರ್ಯನನ್ನು ರಾಜನಾಗಿ ಸ್ಥಾಪಿಸಿದನು. ನಿಷ್ಠಾವಂತ ಚಿಕ್ಕಪ್ಪನಂತೆ ಭೀಷ್ಮನು ರಾಜತ್ವದ ವಿಧಾನಗಳಲ್ಲಿ ಇನ್ನೂ ಚಿಕ್ಕವನಾಗಿದ್ದ ಮತ್ತು ಅನನುಭವಿ ಆಗಿದ್ದ ವಿಚಿತ್ರವೀರ್ಯನಿಗೆ ಸೂಕ್ತವಾದ ವಧುಗಳನ್ನು ಹುಡುಕಲು ಹೊರಟನು. ಕಾಶಿ ಸಾಮ್ರಾಜ್ಯದ 3 ಸುಂದರ ಕನ್ಯೆಯರು ಒಟ್ಟುಗೂಡಿದ ರಾಜರಲ್ಲಿ ತಮ್ಮ ಗಂಡಂದಿರನ್ನು ಆಯ್ಕೆ ಮಾಡಲು ಹೊರಟಿದ್ದಾರೆ ಎಂದು ಅವನು ಕೇಳಿದನು. ಈ ಭವ್ಯ ಸಮಾರಂಭದಲ್ಲಿ ಭಾಗವಹಿಸಲು ಹಿರಿಯನಾದ ಅಮನನ್ನು, ಎರಡನೆಯವಳಾದ ಅಂಬಿಕೆಯನ್ನು ಮತ್ತು ಕಿರಿಯಳಾದ ಅಮ್ಮಲಿಕೆಯನ್ನು ಆಹ್ವಾನಿಸಲಾಗಿತ್ತು. ಭೀಷ್ಮನು ತನ್ನ ಏಕೈಕ ರಥವನ್ನು ಕಾಶಿ ನಗರಕ್ಕೆ ಓಡಿಸಿದ್ದು ನೆನಪಾಯಿತು. ಅಲ್ಲಿ ಅವರು ಒಟ್ಟುಗೂಡಿದ ರಾಜರಿಂದ ಸುತ್ತುವರೆದಿರುವ ಅಮೂಲ್ಯವಾದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ 3 ಕನ್ಯೆಯರನ್ನು ಕಂಡರು. ಅವರು ಎಲ್ಲರಿಗೂ ಯುದ್ಧಕ್ಕೆ ಸವಾಲು ಹಾಕಿದರು. ಕನ್ಯೆಯರನ್ನು ಬಲವಂತವಾಗಿ ತೆಗೆದುಕೊಳ್ಳುವುದನ್ನು ತಡೆಯಲು ಅವರು ಶಕ್ತಿಹೀನರು ಎಂದು ಅವರನ್ನು ನಿಂದಿಸಿದರು. ತೀವ್ರವಾದ ಕೂಗಿನಿಂದ ಭೀಷ್ಮನು ತನ್ನ ಬಿಲ್ಲು ಮತ್ತು ಬಾಣವನ್ನು ಬಾಣದ ಮೇಲೆ ಹಾರಿಸಿ ಸಮೀಪಿಸುತ್ತಿರುವ ರಥಗಳ ಮೇಲೆ ಹಾರಿದನು. ರಾಜರು ತಮ್ಮ ಕತ್ತಿಗಳನ್ನು ಬಿಚ್ಚಿದಾಗ ಭೀಷ್ಮನು ಬಾಣಗಳ ಚಂಡಮಾರುತವನ್ನು ಬೀಸಿದನು. ಅವರ ಮಟ್ಟವನ್ನು ಕಡಿತಗೊಳಿಸಿದನು ಮತ್ತು ಅವರ ಕುದುರೆಗಳು, ಆನೆಗಳು ಮತ್ತು ಕಾರು ಚಾಲಕರನ್ನು ಸುಲಭವಾಗಿ ಸೋಲಿಸಿದನು. ಯುದ್ಧವು ತೀವ್ರವಾಯಿತು.
ಆದರೆ ಕೊನೆಯಲ್ಲಿ ಒಟ್ಟುಗೂಡಿದ ಎಲ್ಲ ರಾಜರನ್ನು ಏಕಾಂಗಿಯಾಗಿ ಸೋಲಿಸಿದ ಭೀಷ್ಮನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ದುರ್ಯೋಧನನು ತನ್ನ ಅಜ್ಜನ ಕಥೆಯನ್ನು ಕೇಳುತ್ತಿದ್ದಂತೆ ಆ ಮಹಾಕಾಮ್ಯದ ಯುದ್ಧದ ರೋಮಾಂಚನವನ್ನು ಮರುಕಳಿಸುತ್ತಾ ಆ ಹಳೆಯ ಯೋಧನ ಕಣ್ಣುಗಳು ಭೂತಕಾಲವನ್ನು ನೋಡುತ್ತಿರುವಂತೆ ತೋರುತ್ತಿತ್ತು. ಮತ್ತು ಆದ್ದರಿಂದ ಭೀಷ್ಮನು, ನಾನು ಹಸ್ತಿನಾಪುರಕ್ಕೆ ವಿಜಯಶಾಲಿಯಾಗಿ ಮರಳಿ ಬಂದೆ, ಆದರೆ ಬುದ್ಧಿವಂತನೂ ಆಗಿದ್ದೆ. ನಾನು ಕನ್ಯೆಯರನ್ನು ಸತ್ಯವತಿಗೆ ಒಪ್ಪಿಸಿದೆ. ಅವುಗಳನ್ನು ನನ್ನ ಸಹೋದರರಿಗಾಗಿ ಉದ್ದೇಶಿಸಿ ಮತ್ತು ನಡೆದ ಎಲ್ಲವನ್ನೂ ಅವಳಿಗೆ ಹೇಳಿದ. ದುರ್ಯೋಧನನು ತನ್ನ ಅಜ್ಜನ ಕಥೆಯ ಮಹತ್ವವನ್ನು ಅರಿತುಕೊಂಡಾಗ ಅವನ ಕಣ್ಣುಗಳು ಅಗಲವಾದವು. ಯುದ್ಧಭೂಮಿಯಲ್ಲಿ ತನ್ನ ಅಸಾಧಾರಣ ಪರಾಕ್ರಮದ ಹೊರತಾಗಿಯೂ ಭೀಷ್ಮನು ಸಿಕಂದಿನನ್ನು ಏಕೆ ಕೊಲ್ಲುವುದಿಲ್ಲ ಎಂಬುದನ್ನು ಅವನು ಅರಿತುಕೊಂಡು, ಇದು ಬಹಳ ಹಿಂದೆಯೇ ನೀಡಿದ ವಾಗ್ದಾನದಿಂದಾಗಿ ಪ್ರಕೃತಿಗೆ ಮತ್ತು ಅವನ ಕುಟುಂಬಕ್ಕೆ ನೀಡಿದ ಗಣವೇ ಅವನ ಜೀವನವನ್ನು ರೂಪಿಸಿತು. ಒಂದು ದೊಡ್ಡ ವಿಜಯದ ನಡುವೆಯೂ ಬಲಿಷ್ಠ ಯೋಧ ಮತ್ತು ಭರತಗಳ ಮುಖ್ಯಸ್ಥನಾದ ಭೀಷ್ಮನು ತನ್ನ ತಾಯಿ ಸತ್ಯವತಿಯ ಮುಂದೆ ನಿಂತನು. ಆಕೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಆತ ಈಗ ಹಸ್ತಿನಾಪುರದ ದೊರೆ ವಿಚಿತ್ರವೀರ್ಯನ ವಧುವಾಗಿ ತನ್ನ ರಕ್ಷಣೆಯಲ್ಲಿರುವ ತಮ್ಮ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಅವರ ಪುತ್ರಿಯರಾದ ಕಾರ್ಷಿಯ ರಾಜರನ್ನು ಸೋಲಿಸಿ ಮರಳಿದ್ದನು. ಭೀಷ್ಮನು ತನ್ನ ತಾಯಿಯನ್ನು ಸಮೀಪಿಸುತ್ತಿದ್ದಂತೆ ತನ್ನ ಮಾತುಗಳು ನಲಿಯಂತೆ ಉರುಳಿ ಬೀಳುತ್ತಿದ್ದವು. ತಾಯಿ, ನಾನು ಎಲ್ಲ ರಾಜರ ಮೇಲೆ ಜಯ ಸಾಧಿಸಿದ್ದೇನೆ ಮತ್ತು ಕಾರ್ಷಿಯ ಅರಸನ ಈ ಹೆಣ್ಣು ಮಕ್ಕಳನ್ನು ವರದಕ್ಷಿಣೆಯಾಗಿ ಅವರ ಸೌಂದರ್ಯದೊಂದಿಗೆ ವಿಚಿತ್ರವೀರ್ಯನ ನಿಮಿತ್ತ ನಮ್ಮ ಬಳಿಗೆ ಕರೆತರಲಾಗಿದೆ. ಸತ್ಯವತಿಯ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಅವಳ ಧ್ವನಿಯು ನಡುಗುತ್ತಿತ್ತು. ಅವಳು ಉತ್ತರಿಸುತ್ತಾಳೆ, ಅದೃಷ್ಟವಶಾತ್ ನನ್ನ ಮಗುವು, ನೀನು ವಿಜಯಶಾಲಿಯಾಗಿ ಹೊರಹೊಮ್ಮಿದ್ದೀಯ. ಮದುವೆಗಳು ಶೀಘ್ರದಲ್ಲೇ ನಡೆಯುತ್ತಿದ್ದವು ಮತ್ತು ಭೀಷ್ಮನು ಸಮಾರಂಭದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಬೇಕಾಗಿತ್ತು. ಆದರೆ ಸಿದ್ಧತೆಗಳು ನಡೆಯುತ್ತಿದ್ದಂತೆಯೇ ಕಾಶಿಯ ರಾಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ತನ್ನ ಮುಖದ ಮೇಲೆ ಕೆತ್ತಿದ ನಾಚಿಕೆ ಮತ್ತು ದೃಢನಿಶ್ಚಯದ ಮಿಶ್ರಣದೊಂದಿಗೆ ಆತನ ಬಳಿಗೆ ಬಂದಳು. ಭೀಷ್ಮ, ನೀವು ನೈತಿಕತೆ ಮತ್ತು ಧರ್ಮಗ್ರಂಥಗಳಲ್ಲಿ ಚೆನ್ನಾಗಿ ಪರಿಣತರಾಗಿದ್ದೀರಿ. ಆಕೆ ತನ್ನ ಧ್ವನಿಯಲ್ಲಿ ಪಿಸುಗುಟ್ಟಿದಳು. ನೀವು ಸರಿಯಾದದ್ದನ್ನು ಮಾಡಬೇಕು. ನಾನು ನಿಮ್ಮನ್ನು ಭೇಟಿಯಾಗುವ ಮೊದಲು ಸಲ್ವಾದ ರಾಜನನ್ನು ನನ್ನ ಒಡೆಯನಾಗಿ ಆಯ್ಕೆ ಮಾಡಿದ್ದೇನೆ ಮತ್ತು ಅವನು ನನ್ನ ಬಗ್ಗೆ ತನ್ನ ಬಯಕೆಯನ್ನು ರಹಸ್ಯವಾಗಿ ವ್ಯಕ್ತಪಡಿಸಿದ್ದಾನೆ. ಶ್ರೇಷ್ಠ ಕುರುರಾಜವಂಶದಲ್ಲಿ ಜನಿಸಿದ ನೀವು ನೈತಿಕ ನಿಯಮಗಳನ್ನು ಉಲ್ಲಂಘಿಸಿ ನನ್ನ ಇಚ್ಛೆಗೆ ವಿರುದ್ಧವಾಗಿ ನನ್ನನ್ನು ಹೇಗೆ ಇರಿಸಿಕೊಳ್ಳಬಹುದು? ಭೀಷ್ಮನು ಅವಳ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಅದರ ಪರಿಣಾಮಗಳೊಂದಿಗೆ ಒಡಿತು. ಅವನು ನ್ಯಾಯಯುತವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದು ಅವನಿಗೆ ತಿಳಿದಿತ್ತು. ಹುಡುಗಿಯ ಕಣ್ಣುಗಳು ಅವನನ್ನು ಬೇಡಿಕೊಂಡವು. ಅವಳು ದೂರದಲ್ಲಿ ಸಾಲ್ವಾದ ರಾಜನು ಅವಳನ್ನು ಕಾಯುತ್ತಿರುವುದನ್ನು ಮಾತನಾಡುವಾಗ ಅವಳ ಧ್ವನಿಯು ಬಿರುಕು ಬಿಟ್ಟಿತು. ದಯವಿಟ್ಟು ಭೀಷ್ಮ, ನನ್ನ ಮೇಲೆ ಕರುಣೆ ತೋರಿಸು ಎಂದು ಅವಳು ಬೇಡಿಕೊಂಡಳು. ಸತ್ಯದ ಬಗೆಗಿನ ನಿಮ್ಮ ಭಕ್ತಿಯಿಂದಾಗಿ ನೀವು ದೇಶದಾದ್ಯಂತ ಹೆಸರುವಾಸಿಯಾಗಿದ್ದೀರಿ. ನನ್ನನ್ನು ಬಿಟ್ಟು ಹೋಗಲು ಮತ್ತು ನನ್ನ ಆಯ್ಕೆ ಮಾಡಿದ ಒಡೆಯನೊಂದಿಗೆ ಮತ್ತೆ ಸೇರಲು ನನಗೆ ಅನುಮತಿವೀಗಿ. ಯುದ್ಧದಿಂದ ಹಾನಿಗೊಳಗಾದ ಹಸ್ತಿನಾಪುರದ ಮಧ್ಯೆ ಪೂಜ್ಯ ಯೋಧನಾದ ಭೀಷ್ಮನು ತನ್ನನ್ನು ತಾನು ಇಕ್ಕಟ್ಟಿಗೆ ಸಿಲುಕಿಸಿಕೊಂಡನು. ಯುದ್ಧದಲ್ಲಿ ತನ್ನ ತಂದೆ ಮತ್ತು ಇತರ ರಾಜರನ್ನು ಸೋಲಿಸಿದ ನಂತರ ಅವನು ಕಾರ್ಷಿಯ ಅರಸನ ಹಿರಿಯ ಮಗನಾದ ಅಮ್ಮನನ್ನು ತನ್ನ ಬಹುಮಾನವಾಗಿ ತೆಗೆದುಕೊಂಡನು. ಆದಾಗ್ಯೂ ಅವಳು ಇನ್ನೊಬ್ಬರಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರಿಂದ ತಾನು ಅವಳನ್ನು ತನ್ನಂತೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನು ಶೀಘ್ರದಲ್ಲೇ ಅರಿತುಕೊಂಡನು. ಭಾರವಾದ ಹೃದಯದಿಂದ ಭೀಷ್ಮನು ತನ್ನ ತಾಯಿ ಗಾಂಧಾವತಿ ಮತ್ತು ಅವರ ಬುದ್ಧಿವಂತ ಜನರ ಮಂಡಳಿಯ ಬಳಿಗೆ ಹೋಗಿ ಆ ಕನ್ಯೆಯೊಂದಿಗೆ ಏನು ಮಾಡಬೇಕೆಂಬುದರ ಬಗ್ಗೆ ಮಾರ್ಗದರ್ಶನವನ್ನು ಕೋರಿದನು. ಭೀಷ್ಮನ ಪರಿಹಾರವೆಂದರೆ
ಅಮ್ಮನನ್ನು ಅವಳ ತಂದೆ ಮದುವೆಯಾಗಲು ಉದ್ದೇಶಿಸಿದ್ದ ಸಲ್ವಾ ನಗರಕ್ಕೆ ಕಳುಹಿಸುವುದು. ಅವನು ಅವಳೊಂದಿಗೆ ವಯಸ್ಸಾದ ಬ್ರಾಹ್ಮಣರು ಮತ್ತು ಅವಳ ದಾದಿಯರ ಗುಂಪಿನೊಂದಿಗೆ ಅವರು ವಿಶ್ವಾಸಘಾತುಕ ಭೂಪ್ರದೇಶದ ಮೂಲಕ ಪ್ರಯಾಣಿಸುತ್ತಿದ್ದಾಗ ಅವರು ಸಲ್ವಾ ನಗರವನ್ನು ತಲುಪುತ್ತಿದ್ದಂತೆ ಬಲವಂತದಿಂದ ತೆರೆದುಕೊಳ್ಳಲ್ಪಟ್ಟ ಆಘಾತದಿಂದ ಇನ್ನೂ ತತ್ತರಿಸುತ್ತಿದ್ದ ಅಮ್ಮ ರಾಜ ಸಲ್ವಾ ಅವರನ್ನು ಸಮೀಪಿಸಲು ಧೈರ್ಯವನ್ನು ಒಟ್ಟುಗೂಡಿಸಿದನು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ಅವಳ ಧ್ವನಿಯಲ್ಲಿ ನಡುಗುರಿಕೆಯೊಂದಿಗೆಯೇ ಅಮ್ಮ ತನ್ನ ಹೃದಯವನ್ನು ಅರಸನಿಗೆ ಸುರಿಸಿದಳು. ತನ್ನನ್ನು ತನ್ನದೇ ಎಂದು ಒಪ್ಪಿಕೊಳ್ಳುವಂತೆ ಬೇಡಿಕೊಂಡಳು. ಭೀಷ್ಮನು ತನ್ನನ್ನು ಕರೆದೊಯ್ದಾಗ ತಾನು ಎಂದಿಗೂ ಸಂತೋಷವಾಗಿರಲಿಲ್ಲ. ಆದರೆ ಅವನು ತನ್ನನ್ನು ಬಲವಂತವಾಗಿ ತನ್ನ ಕುಟುಂಬದಿಂದ ದೂರ ಕರೆದೊಯ್ದಾಗ ಅನಿಯಂತ್ರಿತವಾಗಿ ಅಳುತ್ತಿದ್ದೆ ಎಂದು ಅವಳು ಅವನಿಗೆ ಹೇಳಿದ್ದಳು. ಅವಳು ತನ್ನ ಆತ್ಮದ ಮೂಲಕ ತಾನು ಯಾವಾಗಲೂ ರಾಜ ಸಲ್ವಾನನ್ನು ಬಯಸುತ್ತೇನೆ ಮತ್ತು ತನ್ನ ಸ್ವಂತ ಇಚ್ಛೆಯಿಂದ ಅವನ ಬಳಿಗೆ ಬಂದಿದ್ದೇನೆ ಎಂದು ಪ್ರತಿಜ್ಞೆ ಮಾಡಿದರು. ಆದಾಗ್ಯೂ ರಾಜನ ಪ್ರತಿಕ್ರಿಯೆಯು ತಂಪಾಗಿತ್ತು ಮತ್ತು ತಿರಸ್ಕರಿಸುವಂತಿತ್ತು. ಅವನು ಅಮ್ಮನ ಮಾತುಗಳಿಗೆ ನಕ್ಕನು. ಬಲವಂತವಾಗಿ ತೆರೆದುಕೊಂಡು ಹೋಗಿ ಇನ್ನೊಬ್ಬರಿಗೆ ನಿಶ್ಚಿತಾರ್ಥವಾದ ಹೆಂಡತಿಯನ್ನು ಇನ್ನು ಮುಂದೆ ಬಯಸುವುದಿಲ್ಲ ಎಂದು ಹೇಳಿದನು. ನ್ಯಾಯಯುತ ಆಡಳಿತಗಾರನಾಗಿ ತನ್ನ ಬಳಿಗೆ ಇಚ್ಛೆಯಿಂದ ಬಾರದ ಮಹಿಳೆಯನ್ನು ತಾನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಅವನು ಅವಳಿಗೆ ಹೇಳಿದನು. ನಿರಾಕರಣೆಯು ಅಮ್ಮಾದ ಹೃದಯವನ್ನು ಆಳವಾಗಿ ಕತ್ತರಿಸಿತು ಮತ್ತು ಸಾಲ್ವಾದ ಮಾತುಗಳ ಭಾರವು ತನ್ನ ಚರ್ಮವನ್ನು ಚೆಲ್ಲಿದ ಹಾವಿನಂತೆ ಅವಳು ಭಾವಿಸಿದಳು. ಆಕೆಯ ಪ್ರಾರ್ಥನೆ ಮತ್ತು ಕಣ್ಣೀರಿನ ಹೊರತಾಗಿಯೂ ರಾಜ ಸಲ್ವಾ ಕೇಳಲು ನಿರಾಕರಿಸಿದನು. ತನ್ನನ್ನು ಮತ್ತೊಮ್ಮೆ ಪಕ್ಕಕ್ಕೆ ಎಸೆಯಲಾಗುತ್ತಿದೆ ಎಂದು ಅರಿತುಕೊಂಡ ಅಮ್ಮನ ಕಣ್ಣುಗಳು ಕೋಪ ಮತ್ತು ದುಃಖದಿಂದ ತುಂಬಿದವು. ಭಾರವಾದ ಹೃದಯದಿಂದ ಅವಳು ಎಲ್ಲಿಗೆ ಹೋದರೂ ಸತ್ಯವೇ ತನ್ನ ರಕ್ಷಕ ಎಂದು ಪ್ರತಿಜ್ಞೆ ಮಾಡಿದಳು. ಆದ್ದರಿಂದ ದುಃಖಭರಿತ ಕೂಗಿನಿಂದ ಅಮ್ಮ ಸಲ್ವಾ ನಗರವನ್ನು ತೊರೆದಳು. ಆಕೆಗೆ ಮಾರ್ಗದರ್ಶನ ನೀಡಿದ ನೀತಿಯಲ್ಲಿ ಸಾಂತ್ವನವನ್ನು ಕಂಡುಕೊಳ್ಳಲು ನಿರ್ಧರಿಸಿದರು. ಅವಳು ಹೊರಡುವಾಗ ರಾಜ ಸಲ್ವಾ ಅವರ ಮಾತುಗಳು ಅವಳ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನಾನು ಭೀಷ್ಮನ ಭಯದಲ್ಲಿದ್ದೇನೆ. ಓ ಸುಂದರವಾದ ಸೊಂಟದವನೇ, ನೀನು ಭೀಷ್ಮನ ಸೆರೆ ಹಿಡಿಯಲ್ಪಟ್ಟಿದ್ದೀಯ. ಆಕೆ ತನ್ನ ಕುಟುಂಬದ ಬಳಿಗೆ ಹಿಂತಿರುಗುವಾಗ ನೋವು ಮತ್ತು ನಿರಾಕರಣೆ ಇನ್ನೂ ಅಮ್ಮನೊಳಗೆ ಉಳಿದಿತ್ತು. ಪ್ರಬಲ ರಾಜ ಸಲ್ವಾ ಸಹ ಅವಳನ್ನು ಸ್ವೀಕರಿಸಲು ಸಿದ್ಧನಿಲ್ಲ ಎಂಬ ಜ್ಞಾನದಿಂದ ಅವಳ ಹೃದಯ ಭಾರವಾಗಿತ್ತು. ಅಮ್ಮ ನಗರದಿಂದ ಹೊರಬಂದಾಗ ದುಃಖದ ಭಾವವು ಕತ್ತಲೆಯ ಮೋಡದಂತೆ ಅವಳ ಮೇಲೆ ಸುರಿಯಿತು. ಅವಳು ಏಕಾಂಗಿಯಾಗಿ ನಡೆಯುತ್ತಿದ್ದಳು. ಅವಳ ಹೆಜ್ಜೆಗೂತುಗಳು ನಿಶ್ಚಲತೆಯ ಮೂಲಕ ಪ್ರತಿಧ್ವನಿಸುತ್ತಿದ್ದವು. ಅವಳ ಹೃದಯವು ಹತಾಶೆಯಿಂದ ಭಾರವಾಗಿತ್ತು. ಇಡೀ ಜಗತ್ತಿನಲ್ಲಿ ನನ್ನಂತಹ ಶೋಚನೀಯ ಅವಸ್ಥೆಯಲ್ಲಿರುವ ಯುವತಿಯೂ ಇಲ್ಲ. ಅವಳು ತನ್ನಷ್ಟಕ್ಕೆ ತಾನೇ ವಿಷಾದಿಸುತ್ತಾಳೆ. ಸಾಲ್ವಾದಿಂದ ತಿರಸ್ಕರಿಸಲ್ಪಟ್ಟಳು. ಭೀಷ್ಮನನ್ನು ತ್ಯಜಿಸಿದರು ಮತ್ತು ಈಗ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಒತ್ತಾಯಿಸಿದರು. ಬದುಕುವುದರಲ್ಲಿ ಅರ್ಥವೇನಿದೆ? ಅಮ್ಮನ ಆಲೋಚನೆಗಳು ಅವಳ ತಂದೆಯ ಕಡೆಗೆ ತಿರುಗಿದವು. ಅವಳು ಸಾಲ್ವಾದೊಂದಿಗೆ ಸೂಕ್ತವಾದ ಮೈತ್ರಿಯನ್ನು ಹೊಂದುವ ನಿರೀಕ್ಷೆಯಲ್ಲಿ ಅವಳನ್ನು ತಾನೇ ಆಯ್ಕೆ ಮಾಡಿಕೊಂಡಿದ್ದರು. ಮೂರ್ಖ ಮನುಷ್ಯ, ಅದರ ಪರಿಣಾಮಗಳನ್ನು ಅವನು ಏಕೆ ಪರಿಗಣಿಸಲಿಲ್ಲ ಮತ್ತು ಗಂಡನನ್ನು ಹುಡುಕಿಕೊಂಡು ತನ್ನ ನಗರವನ್ನು ತೊರೆಯಲು ಆಕೆಗೆ ಅನುಮತಿ ನೀಡಿದ್ದ ಪರಾಕ್ರಮಶಾಲಿ ಯೋಧನಾದ ಭೀಷ್ಮ ಆಕೆಯನ್ನು ಈ ರೀತಿ ತ್ಯಜಿಸಲು ಅವನಿಗೆ ಯಾವ ಹಕ್ಕಿತ್ತು? ಆಕೆ ಭೀಷ್ಮ ಆಕೆಯ ತಂದೆ ಸರ್ವ ಮತ್ತು ದೇವತೆಗಳನ್ನೂ ಸಹ ಶಪಿಸಿದಾಗ ಅಮ್ಮನ ಕೋಪ ಮತ್ತು ಹತಾಶೆ ಕುದಿತುರತ್ರಿ ಬೀಳಲು ಪ್ರಾರಂಭಿಸಿದಾಗ ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ಮೀಸಲಾದ ಸರಳ ಜೀವನವನ್ನು ನಡೆಸಿದ ಬುದ್ಧಿವಂತ ಪುರುಷರಿಂದ ಸುತ್ತುವರೆದಿರುವ ಸನ್ಯಾಸಿಗಳ ಆಶ್ರಯದಲ್ಲಿ ಅಮ್ಮ ಆಶ್ರಯ ಪಡೆದಳು. ಮರುದಿನ ಬೆಳಿಗ್ಗೆ ಅವಳು ತನ್ನ ಅಪಹರಣ, ನಿರಾಕರಣೆ ಮತ್ತು ಹೃದಯ ವಿದ್ರಾವಕ ಪ್ರತಿಯೊಂದು ವಿವರಗಳನ್ನು ಅವರಿಗೆ ಸುರಿದಳು. ಸನ್ಯಾಸಿಗಳು ಸಹಾನುಭೂತಿಯಿಂದ ಕೇಳಿದರು.
ಅವರ ಕಣ್ಣುಗಳು ತಿಳುವಳಿಕೆಯಿಂದ ತುಂಬಿದವು. ಅವುಗಳಲ್ಲಿ ಧರ್ಮಗ್ರಂಥಗಳು ಮತ್ತು ಅರಣ್ಯಕರ ಗುರುಗಳಾದ ಪೂಜ್ಯ ಋಷಿ ಶೇಖಾವತ್ಯರು ಸೇರಿದ್ದರು. ಅವರ ಮುಖವು ಪ್ರಾನುಭೂತಿಯೊಂದಿಗೆ ಹೊಳೆಯುತ್ತಿತ್ತು. ಹಾಗಿದ್ದರೆ ಓ ಧನ್ಯ ಮಹಿಳೆಯೇ, ಅವರು ನಿಧಾನವಾಗಿ ಹೇಳಿದರು, ನಮ್ಮಂತಹ ಉನ್ನತ ಆತ್ಮದ ಸನ್ಯಾಸಿಗಳು ಏನು ಮಾಡಬಹುದು? ನಾವು ನಮ್ಮ ಹಿಮ್ಮೆಟ್ಟುವಿಕೆಯಲ್ಲಿ ವಾಸಿಸುತ್ತಿದ್ದೇವೆ, ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದೇವೆ, ನಮ್ಮನ್ನು ಶುದ್ಧೀಕರಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಆಕೆ ಉತ್ತರಿಸುತ್ತಾಳೆ. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವಳ ಧ್ವನಿ ನಡುಗುತ್ತಿತ್ತು, ನನಗೆ ಕರುಣೆ ತೋರಿಸಲಿ. ನಾನು ಜಗತ್ತನ್ನು ತ್ಯಜಿಸಿ ಕಾಡಿನ ಜೀವನವನ್ನು ಬಯಸುತ್ತೇನೆ. ನಾನು ಅತ್ಯಂತ ಕಠಿಣವಾದ ತಪಸ್ಸನ್ನು ಅಭ್ಯಾಸ ಮಾಡುತ್ತೇನೆ. ಈಗ ನಾನು ಅನುಭವಿಸುತ್ತಿರುವುದು ನನ್ನ ಹಿಂದಿನ ಜೀವನದಲ್ಲಿ ಅಜ್ಞಾನದಿಂದ ನಾನು ಮಾಡಿದ ಆ ಪಾಪಗಳ ಫಲವಾಗಿದೆ. ತನ್ನ ಕಣ್ಣುಗಳು ಅವಳನ್ನು ಎಂದಿಗೂ ಬಿಡದೆ ಶೇಖಾವತ್ಯರು ಗಮನದಿಂದ ಕೇಳಿದನು. ಅವನು ಗಂಭೀರವಾಗಿ ತಲೆಯಾಡಿಸಿದನು. ಅವಳ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡನು. ಆ ಋಷಿಯು ಸಾಂತ್ವನದ ಮಾತುಗಳನ್ನು ನುಡಿದು ಧರ್ಮಗ್ರಂಥಗಳಿಂದ ಉದಾಹರಣೆಗಳನ್ನು ಪಡೆದು ಅಮ್ಮನಿಗೆ ಆಕೆಯ ಹಾದಿಯಲ್ಲಿ ಮಾರ್ಗದರ್ಶನ ನೀಡಿದನು. ನೀನು ಒಬ್ಬಂಟಿಯಾಗಿಲ್ಲ ಮಗು, ಅವನು ಮೃದುವಾಗಿ ಹೇಳಿದನು. ನಾವು ನಿನಗೆ ತಪಸ್ಸಿನಲ್ಲಿ ಉಪದೇಶಿಸುತ್ತೇವೆ. ನಾವು ನಿನಗೆ ಸಾಂತ್ವನ ಮತ್ತು ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತೇವೆ. ಅವನ ವಾಗ್ದಾನದೊಂದಿಗೆ ಇತರ ಬ್ರಾಹ್ಮಣರು ಸಮ್ಮತಿಯಿಂದ ತಲೆಯಾಡಿಸಿದರು. ಅವರ ಮುಖಗಳು ದಯೆಯಿಂದ ತುಂಬಿದವು. ಶೈವನು ಶೇಖಾವತ್ಯನ ಮಾತುಗಳನ್ನು ಕೇಳುತ್ತಿದ್ದಂತೆ ಅವಳೊಳಗೆ ಶಾಂತಿಯ ಭಾವವು ನೆಲೆಗೊಳ್ಳತೊಡಗಿತು. ಸಲ್ವ ಅವಳನ್ನು ತಿರಸ್ಕರಿಸಿದ ನಂತರ ಮೊದಲ ಬಾರಿಗೆ ಅವಳು ಭರವಸೆಯ ಮಿಲುಗುವಿಕೆಯನ್ನು ಅನುಭವಿಸಿದರು. ಬಹುಶಃ ತಪಸ್ಸಿನ ಈ ಹೊಸ ಜೀವನದಲ್ಲಿ ಅವಳು ತನ್ನ ಹಿಂದಿನ ತಪ್ಪುಗಳಿಗೆ ವಿಮೋಚನೆಯನ್ನು ಕಂಡುಕೊಳ್ಳುತ್ತಾಳೆ ಮತ್ತು ತನಗೆ ಅನ್ಯಾಯ ಮಾಡಿದವರನ್ನು ಕ್ಷಮಿಸಲು ಕಲಿಯುತ್ತಾಳೆ. ಆ ಆಲೋಚನೆಯು ಅವಳ ತುಟಿಗಳಲ್ಲಿ ಮಸುಕಾದ ನಗುವನ್ನು ತಂದಿತು ಮತ್ತು ಅದರೊಂದಿಗೆ ಆಶಾವಾದದ ಭಾವವನ್ನು ತಂದಿತು. ಕಾಡಿನ ಆಳದಲ್ಲಿ ತನ್ನ ತಂದೆಯ ಕುಟುಂಬದಿಂದ ಪರಿತ್ಯಕ್ತಳಾಗಿದ್ದ ಯುವ ರಾಜಕುಮಾರಿಯಾದ ಅವನ ಸುತ್ತ ಸದ್ಗುಣಶೀಲ ಸನ್ಯಾಸಿಗಳ ಗುಂಪು ಸೇರಿತು. ಸನ್ಯಾಸಿಗಳು ಅವಳೊಂದಿಗೆ ಏನು ಮಾಡಬೇಕೆಂದು ಚರ್ಚಿಸಿದರು. ಕೆಲವರು ಅವಳನ್ನು ಅವಳ ತಂದೆಯ ನಗರವಾದ ಕಾಶಿಗೆ ಹಿಂತಿರುಗಿಸಬೇಕೆಂದು ಸೂಚಿಸಿದರು. ಆದರೆ ಇತರರು ಅವಳನ್ನು ರಕ್ಷಿಸುವಲ್ಲಿ ವಿಫಲರಾದ ಕಾರಣ ತಮ್ಮನ್ನು ದೂಷಿಸಿಕೊಳ್ಳುವುದು ಉತ್ತಮ ಎಂದು ಭಾವಿಸಿದರು. ಅವರು ಯೋಚಿಸುತ್ತಿದ್ದಂತೆ ತಪಸ್ವಿಗಳಲ್ಲಿ ಒಬ್ಬರಾದ ಹೋಟ್ರವಾಹನರೆಂಬ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ವ್ಯಕ್ತಿ ಘಟನಾ ಸ್ಥಳಕ್ಕೆ ಆಗಮಿಸಿದನು. ಅವನು ಅಮ್ಮನಿಗೆ ತಾಯಿಯ ಅಜ್ಜನಾಗಿದ್ದನು ಮತ್ತು ಕಾಡಿನಲ್ಲಿ ತನ್ನ ಮೊಮ್ಮಗಳನ್ನು ಹುಡುಕುತ್ತಿದ್ದನು. ಆಕೆಯ ದುರವಸ್ಥೆಯಿಂದ ಪ್ರೇರೇಪಿಸಲ್ಪಟ್ಟ ಅವನು ಪರಿಸ್ಥಿತಿಯ ಉಸ್ತುವಾರಿಯನ್ನು ವಹಿಸಿಕೊಳ್ಳಲು ನಿರ್ಧರಿಸಿದರು. ಹೋಟ್ರವಾಹನನು ಸೌಮ್ಯ ಹೃದಯದಿಂದ ಅಮ್ಮನ ಬಳಿಗೆ ಹೋದನು ಮತ್ತು ಅವಳು ತನ್ನ ಕಥೆಯನ್ನು ಅವನಿಗೆ ಹೇಳಿದಳು. ಗಂಗೆಯ ಮಗನಾದ ಭೀಷ್ಮನು ತನ್ನನ್ನು ಹೇಗೆ ತಿರಸ್ಕರಿಸಿದನು ಎಂಬುದನ್ನು ಅವಳು ವಿವರಿಸಿದಳು. ಅವನು ತನ್ನ ಸಹೋದರಿಯರನ್ನು ಹೆಂಡತಿಯಾಗಿ ತೆರೆದುಕೊಂಡನು. ಹೋಟ್ರವಾಹನನು ಗಮನದಿಂದ ಆಲಿಸಿದನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು ಮತ್ತು ಅವಳು ಮಾತನಾಡುವುದನ್ನು ಮುಗಿಸಿದಾಗ ಅವನು ಏನು ಮಾಡಬೇಕೆಂದು ಅವನಿಗೆ ತಿಳಿದಿತ್ತು. ಅವನು ಅಮ್ಮನನ್ನು ಸಮಾಧಾನಪಡಿಸಿದನು. ಅವಳನ್ನು ತನ್ನ ತೊಡೆಯ ಮೇಲೆ ತೆಗೆದುಕೊಂಡು ಅವಳ ಕೂದಲನ್ನು ಸ್ಪರ್ಶಿಸಿದನು. ನಿನ್ನ ತಂದೆಯ ನಿವಾಸಕ್ಕೆ ಹಿಂತಿರುಗಬೇಡ, ಅವನು ಮೃದುವಾಗಿ ಹೇಳಿದನು. ನಾನು ನಿನ್ನ ತಾಯಿಯ ತಂದೆ ಮತ್ತು ನಾನು ನಿನ್ನನ್ನು ರಕ್ಷಿಸುತ್ತೇನೆ. ನಿನಗೆ ಸಹಾಯ ಮಾಡುವ ಇನ್ನೊಬ್ಬನಿದ್ದಾನೆ. ಜಗದಗ್ನಿಯ ಮಗನಾದ ರಾಮ ಎಂಬ ಮಹಾನುಷಿ ನಿನ್ನ ದುಃಖವನ್ನು ಹೋಗಲಾಡಿಸುವ ಮತ್ತು ನಿನಗೆ ಶಾಂತಿಯನ್ನು ತರುವ ಶಕ್ತಿ ಅವನಿಗಿದೆ. ಮೊದಲಿಗೆ ಅಮ್ಮನಿಗೆ ಸಂಶಯವಾಯಿತು, ಆದರೆ ಹೋಟ್ರವಾಹನನ ಮಾತುಗಳು ಅವಳಿಗೆ ಭರವಸೆ ನೀಡಿದವು. ಅವಳು ಈ ರಾಮನನ್ನು ಹೇಗೆ ಕಂಡುಕೊಳ್ಳಬಹುದು ಮತ್ತು ಅವಳಿಗೆ ಸಹಾಯ ಮಾಡಲು ಅವನು ಏನು ಮಾಡುತ್ತಾನೆ ಎಂದು ಅವಳು ಅವನನ್ನು ಕೇಳಿದಳು. ಹೋಟ್ರವಾಹನನು ವಿವರಿಸಿದನು. ರಾಮನು ದೂರದ ಪರ್ವತ ಶ್ರೇಣಿಯಲ್ಲಿ ವಾಸಿಸುತ್ತಿದ್ದನು. ಬುದ್ಧಿವಂತ ಋಷಿಗಳು
ಮತ್ತು ಆಕಾಶ ಜೀವಿಗಳಿಂದ ಸುತ್ತುವರಿದಿದ್ದನು. ಅವನು ಸಂಭವಿಸಿದ ಎಲ್ಲವನ್ನೂ ರಾಮನಿಗೆ ಹೇಳಲು ಮತ್ತು ಅವನ ಮಾರ್ಗದರ್ಶನವನ್ನು ಕೇಳಲು ಅಮ್ಮನಿಗೆ ಹೇಳಿದನು. ಅಷ್ಟರಲ್ಲಿ ರಾಮನ ವಿಶ್ವಾಸಾರ್ಹ ಸಂಗಾತಿಯಾದ ಅಕೃತವ್ರಾಣನು ಸ್ಥಳಕ್ಕೆ ಆಗಮಿಸಿದನು. ಹೋತ್ರವಾಹನನು ಅವನನ್ನು ಪ್ರೀತಿಯಿಂದ ಸ್ವಾಗತಿಸಿದನು ಮತ್ತು ರಾಮನ ಇರುವಿಕೆಯ ಬಗ್ಗೆ ಕೇಳಿದನು. ಅಕೃತವ್ರಾಣನು ಮರುದಿನ ಬೆಳಿಗ್ಗೆ ರಾಮನು ಆಗಮಿಸುತ್ತಾನೆ ಮತ್ತು ಅವನು ಬಂದಾಗ ಅವನನ್ನು ಭೇಟಿಯಾಗಬಹುದು ಎಂದು ಉತ್ತರಿಸಿದನು. ಅವನು ಅಮ್ಮನ ಕತೆ ಮತ್ತು ಹೋತ್ರವಾಹನನೊಂದಿಗಿನ ಅವಳ ಸಂಬಂಧದ ಬಗ್ಗೆಯೂ ವಿಚಾರಿಸಿದನು. ಹೋತ್ರವಾಹನನು ತನ್ನ ಮೊಮ್ಮಗಳು, ತನ್ನ ಸ್ವಂತ ಮಗುವಿನ ಮಗಳು ಮತ್ತು ಸ್ವಯಂವರ ಸಮಾರಂಭದ ಸಮಯದಲ್ಲಿ ಭೀಷ್ಮನು ಅವಳನ್ನು ತಿರಸ್ಕರಿಸಿದ್ದಾನೆ ಎಂದು ವಿವರಿಸಿದನು. ಅಕೃತವ್ರಾಣನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ತಿಳುವಳಿಕೆಯಿಂದ ತುಂಬಿದವು ಮತ್ತು ಹೋತ್ರವಾಹನನು ಮಾತನಾಡುವುದನ್ನು ಮುಗಿಸಿದಾಗ ಅವನು ಸಮ್ಮತಿಯಿಂದ ತಲೆಯಾಡಿಸಿದನು. ಆದ್ದರಿಂದ ಹೋತ್ರವಾಹನನ ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ಆ ಮಹಾನುಷಿಯು ತನಗೆ ಶಾಂತಿ ಮತ್ತು ರಕ್ಷಣೆಯನ್ನು ತರುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ರಾಮನನ್ನು ಹುಡುಕಲು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಳು. ತನ್ನ ಅದೃಷ್ಟವು ನಾಟಕೀಯ ತಿರುವು ಪಡೆಯಲಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಅದು ಅವಳ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಶಾಂತವಾದ ಕಾಡಿನ ಮಧ್ಯದಲ್ಲಿ ಅಲ್ಲಿ ಸೌಮ್ಯವಾದ ಗಾಳಿಯು ತಂಪನ್ನು ಉಷ್ಣವನ್ನು ಹೊತ್ತುಕೊಳ್ಳಲಿಲ್ಲ. ಅಕೃತವ್ರಾಣ ಎಂಬ ಬುದ್ಧಿವಂತ ಋಷಿಯು ಆಳವಾದ ಚಿಂತನೆಯಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ಕರುಣೆಯಿಂದ ಹೊಳೆಯುತ್ತಿದ್ದವು. ದುಃಖದಿಂದ ಭಾರವಾದ ಹೃದಯವನ್ನು ಹೊಂದಿದ್ದ ಸುಂದರವಾದ ಅಮ್ಮನನ್ನು ನೋಡುತ್ತಿದ್ದವು. ಹೇ ಧನ್ಯ ಮಹಿಳೆ, ನನಗೆ ತಿಳಿಸಿ, ನಿಮ್ಮ 2 ತೊಂದರೆಗಳಲ್ಲಿ ಯಾವುದನ್ನು ನಿವಾರಿಸಲು ನೀವು ಬಯಸುತ್ತೀರಿ? ಉನ್ನತ ಆತ್ಮದ ರಾಜಕುಮಾರನಾದ ರಾಮನು ನಿಮ್ಮನ್ನು ಮದುವೆಯಾಗುವಂತೆ ಭಗವಾನ್ ಸೌಬನನ್ನು ಒತ್ತಾಯಿಸಲು ನೀವು ಬಯಸುತ್ತೀರಾ? ಅಥವಾ ಬುದ್ಧಿವಂತ ರಾಮನಿಂದ ಯುದ್ಧದಲ್ಲಿ ಸೋಲಿಸಲ್ಪಟ್ಟ ಗಂಧ ಮಗನಾದ ಭೀಷ್ಮನನ್ನು ನೋಡಲು ನೀವು ಬಯಸುತ್ತೀರಾ? ತನ್ನ ದುರಂತದ ಕಥೆಯನ್ನು ಹೇಳಿಕೊಳ್ಳುವಾಗ ಅಮ್ಮನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅಜ್ಞಾನದಿಂದ ವರ್ತಿಸಿದ ಭೀಷ್ಮನ ಕೈಯಿಂದ ನಾನು ಅಪಹರಿಸಲ್ಪಟ್ಟಿದ್ದೇನೆ ಎಂದು ಆಕೆಯ ಧ್ವನಿಯು ನಡುಗುತ್ತಾ ಹೇಳಿದಳು. ನನ್ನ ಹೃದಯವು ಸಲ್ವಾಗಳ ದೊರೆ ಸಲುವಾಗಿ ಸೇರಿದ್ದು ಎಂದು ಆತನಿಗೆ ತಿಳಿದಿರಲಿಲ್ಲ. ನಾನು ನಿನ್ನನ್ನು ಬುದ್ಧಿವಂತ ನ್ಯಾಯವನ್ನು ಪರಿಗಣಿಸಲು ಮತ್ತು ಸದ್ಗುಣಕ್ಕೆ ಅನುಗುಣವಾದ ಕ್ರಮವನ್ನು ನಿರ್ಧರಿಸಲು ವಿನಂತಿಸುತ್ತೇನೆ. ಅಕೃತವ್ರಾಣನು ಸಹಾನುಭೂತಿಯಿಂದ ತುಂಬಿದ ಅವನ ಅಭಿವ್ಯಕ್ತಿಯನ್ನು ಗಮನದಿಂದ ಆಲಿಸಿದನು. ಅವನು ಚಿಂತನಶೀಲವಾಗಿ ತಲೆಯಾಡಿಸಿದನು. ನಂತರ ಅಳತೆಯ ಧ್ವನಿಯಲ್ಲಿ ಮಾತನಾಡಿದನು. ಭೀಷ್ಮನನ್ನು ಬಲವಂತವಾಗಿ ತೆಗೆದುಕೊಳ್ಳದಿದ್ದರೆ ರಾಜ ಸಲ್ವ ನಿನ್ನನ್ನು ತನ್ನವನೆಂದು ಒಪ್ಪಿಕೊಳ್ಳುತ್ತಿದ್ದನು. ಆದರೆ ಈಗ ಭೀಷ್ಮನ ಕ್ರಿಯೆಗಳಿಂದಾಗಿ ಸಲ್ವಾದ ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ. ನಿಮ್ಮ ಪ್ರತೀಕಾರವನ್ನು ಭೀಷ್ಮನ ಮೇಲೆ ಮಾತ್ರ ಬೀಳುವಂತೆ ಮಾಡಬೇಕೆಂದು ನಾನು ಸೂಚಿಸುತ್ತೇನೆ. ಅಮ್ಮನ ಮುಖವು ತೀವ್ರ ಸಂಕಲ್ಪದಿಂದ ಬೆಳಗಿತು. ನಾನು ಇದೇ ವಿಷಯಕ್ಕಾಗಿ ಹಾತೊರೆಯುತ್ತಿದ್ದೆ ಎಂದು ದೃಢನಿಶ್ಚಯದಿಂದ ತುಂಬಿದ ಅವಳ ಧ್ವನಿಯಲ್ಲಿ ಹೇಳಿದಳು. ಸಾಧ್ಯವಾದರೆ ಭೀಷ್ಮನನ್ನು ಯುದ್ಧದಲ್ಲಿ ಕೊಲ್ಲಬೇಕೆಂದು ನಾನು ಬಯಸುತ್ತೇನೆ. ಓ ಬುದ್ಧಿವಂತನೇ, ಅವನನ್ನು ಶಿಕ್ಷಿಸು ಮತ್ತು ಅವನ ಸೋಲಿನ ಮೂಲಕ ನನ್ನ ದುಃಖವನ್ನು ಕೊನೆಗೊಳಿಸು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ಭೃಗುನ ವಂಶಸ್ಥರಾದ ರಾಮನು ಆ ಸ್ಥಳಕ್ಕೆ ಬಂದನು. ಕಮಲದ ಹೂವಿನಂತೆ ಸೂಕ್ಷ್ಮವಾದ ಅಮ್ಮನ ಸೌಂದರ್ಯ ಮತ್ತು ಅವಳ ತಾರುಣ್ಯದ ದೇಹವನ್ನು ನೋಡಿದಾಗ ಅವನ ಕಣ್ಣುಗಳು ದಯೆಯಿಂದ ಹೊಳೆಯುತ್ತಿದ್ದವು. ಅವಳು ತನ್ನ ದುಃಖದ ಕಥೆಯನ್ನು ವಿವರಿಸುವಾಗ ಅವನು ಗಮನದಿಂದ ಆಲಿಸಿದನು. ಅವನ ಹೃದಯವು ಸಹಾನುಭೂತಿಯಿಂದ ತುಂಬಿತ್ತು. ಕೊನೆಗೆ ಅಮ್ಮನ ಮಾತಿನ ನಂತರ ರಾಮನು ಭೀಷ್ಮನನ್ನು ಉದ್ದೇಶಿಸಿ, ಓ ರಾಜನೇ, ನಾನು ನಿನಗೆ ಸಂದೇಶವನ್ನು ಕಳುಹಿಸುತ್ತೇನೆ. ನೀನು ನನ್ನ ಮಾತಿನ ಪ್ರಕಾರ ನಡೆದುಕೊಳ್ಳದಿದ್ದರೆ ನಿನ್ನ ಎಲ್ಲಾ ಸಲಹೆಗಾರರೊಂದಿಗೆ ನಾನು ನಿನ್ನನ್ನು ಯುದ್ಧದಲ್ಲಿ ನಾಶಪಡಿಸುತ್ತೇನೆ ಎಂದು ಹೇಳಿದನು. ಅವನು ಅಮ್ಮನ ಕಡೆಗೆ ತಿರುಗಿ
ಚಿಂತಿಸಬೇಡ, ನ್ಯಾಯವಂತನೇ, ನ್ಯಾಯವಾಗುವುದನ್ನು ನಾನು ನೋಡುತ್ತೇನೆ ಎಂದು ಹೇಳಿದನು. ರಾಮನ ಪಾದಗಳನ್ನು ಸ್ಪರ್ಶಿಸುವಾಗ ಅಮ್ಮನ ಕಣ್ಣುಗಳು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ಆಕೆಯ ಕೈಗಳು ಆತನ ಪವಿತ್ರ ಚರ್ಮದ ಮೇಲೆ ಕಮಲದ ದಳಗಳಂತಿದ್ದವು. ಆಕೆ ಗಟ್ಟಿಯಾಗಿ ಅಳುತ್ತಿದ್ದಳು. ಭೀಷ್ಮನ ಸೋಲಿನ ನಿರೀಕ್ಷೆಯಲ್ಲಿ ಆಕೆಯ ಹೃದಯವು ಸಂತೋಷದಿಂದ ತುಂಬಿತ್ತು. ಓ ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ರಾಮನೇ, ಅವನನ್ನು ಕೊಲ್ಲು ಎಂದು ಬೇಡಿಕೊಂಡಳು. ಅವನು ದುರಾಸೆಯುಳ್ಳವನು ಮತ್ತು ಹೆಮ್ಮೆ ಪಡುವವನು, ಆದರೆ ನೀನು ಪಾಪರಹಿತ ಮತ್ತು ನ್ಯಾಯವಂತ. ನನ್ನ ಬಯಕೆಯನ್ನು ಕೊಡು ಮತ್ತು ನನ್ನ ನೋವನ್ನು ಕೊನೆಗೊಳಿಸು. ಸೂರ್ಯನು ಭೂಮಿಯ ಮೇಲೆ ಮುಳುಗುತ್ತಿದ್ದಾಗ ಪರಾಕ್ರಮಶಾಲಿ ಯೋಧನಾದ ರಾಮನು ತನ್ನ ಪೂಜ್ಯ ಚಿಕ್ಕಪ್ಪನಾದ ಭೀಷ್ಮನೊಂದಿಗೆ ಚಿಂತನೆಯಲ್ಲಿ ಕುಳಿತಿದ್ದನು. ಕಾಶಿಯ ಸುಂದರ ಕನ್ಯೆಯಾದ ಅವನೊಬ್ಬಳು ತನ್ನ ಹಾದಿಗೆ ಅಡ್ಡಿಯಾಗಿದ್ದ ಭೀಷ್ಮನನ್ನು ಕೊಲ್ಲುವಂತೆ ರಾಮನನ್ನು ಬೇಡಿಕೊಂಡಿದ್ದಳು. ಅವಳ ಮಾತುಗಳು ಹತಾಶೆ ಮತ್ತು ತುರ್ತುಸ್ಥಿತಿಯಿಂದ ಕೂಡಿದವು ಮತ್ತು ರಾಮನ ಹೃದಯವು ಅವಳ ಕಡೆಗೆ ಹೋಯಿತು. ದೇವರೇ, ನಾನು ವೈಯಕ್ತಿಕ ಕಾರಣಗಳಿಗಾಗಿ ಶಸ್ತ್ರಾಸ್ತ್ರಗಳನ್ನು ಎತ್ತುವುದಿಲ್ಲ, ಆದರೆ ವೇದಗಳನ್ನು ಬಲ್ಲವರಿಗಾಗಿ ಮಾತ್ರ ಹೇಳಿ. ನಾನು ನಿಮಗಾಗಿ ಇನ್ನೇನು ಮಾಡಬಲ್ಲೆ? ಭೀಷ್ಮ ಮತ್ತು ಸಲ್ವ ಇಬ್ಬರೂ ನನಗೆ ವಿಧೇಯರಾಗಿದ್ದಾರೆ ಮತ್ತು ನಾನು ನಿಮ್ಮ ಉದ್ದೇಶವನ್ನು ಸಾಧಿಸುತ್ತೇನೆ. ರಾಮನ ಮಾತುಗಳು ವಾಗ್ದಾನವಾಗಿದ್ದವು. ಅವರು ಅಮ್ಮನ ತೊಂದರೆಗಳನ್ನು ಪರಿಹರಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಎಂಬ ಭರವಸೆ. ಆದರೆ ಭೀಷ್ಮನನ್ನು ಕೊಲ್ಲುವಂತೆ ರಾಮನನ್ನು ಬೇಡಿಕೊಳ್ಳುವಾಗ ಆಕೆಯ ಧ್ವನಿಯು ಭಾವೋದ್ರೇಕದಿಂದ ಕೂಗುತ್ತಿತ್ತು. ಓ ಪವಿತ್ರನೇ, ನನ್ನ ದುಃಖವನ್ನು ನೀನು ಯಾವ ರೀತಿಯಲ್ಲೂ ಹೋಗಲಾಡಿಸಬೇಕು. ನನ್ನ ಆ ದುಃಖವು ಭೀಷ್ಮನ ಕಾರಣದಿಂದ ಉಂಟಾಗಿದೆ. ಆದ್ದರಿಂದ ಓ ದೇವರೇ, ಹೆಚ್ಚು ವಿಳಂಬ ಮಾಡದೆ ಅವನನ್ನು ಕೊಲ್ಲು ಎಂದು ಆಕೆ ಕೂಗಿದಳು. ಅವಳ ಮಾತುಗಳು ರಾಮನ ಹೃದಯದಲ್ಲಿ ಆಳವಾಗಿ ತುಳುಕಿದ್ದರು ಮತ್ತು ಅವನಿಗೆ ತನಗೆ ಸಹಾಯ ಮಾಡಲು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕು ಎಂದು ಅವನಿಗೆ ತಿಳಿದಿತ್ತು. ರಾಮನು ಭೀಷ್ಮನ ಕಡೆಗೆ ತಿರುಗಿ, ಓ ಕಾಶಿಯ ಮಗಳೇ, ಈ ಮಾತನ್ನು ಹೇಳಿ ಮತ್ತು ಭೀಷ್ಮನು ನಿಮ್ಮಿಂದ ಎಷ್ಟು ಗೌರವಕ್ಕೆ ಅರ್ಹನಾಗಿದ್ದರೂ ನನ್ನ ಮಾತಿಗೆ ನಿಮ್ಮ ಪಾದಗಳನ್ನು ಅವನ ತಲೆಯ ಮೇಲೆ ಎತ್ತುತ್ತಾನೆ ಎಂದು ಹೇಳಿದನು. ಓ ಕಾಮ, ಅಸುರನಂತೆ ಗರ್ಜಿಸುವ ಭೀಷ್ಮನನ್ನು ಯುದ್ಧದಲ್ಲಿ ಕೊಲ್ಲು. ಖಂಡಿತವಾಗಿಯೂ ಅವನ ಮುಖಾಮುಖಿಗೆ ಕರೆದು ಅವನನ್ನು ಕೊಲ್ಲುಗೋ. ರಾಮ, ನೀನು ನನಗೆ ಇಷ್ಟವಾದದ್ದನ್ನು ಬುದ್ಧಿವಂತನಾಗಿದ್ದರೆ ಅವನನ್ನು ಕೊಲ್ಲು ಎಂದು ಉತ್ತರಿಸಿದ. ಅಮ್ಮನ ಕಣ್ಣುಗಳು ಭರವಸೆಯಿಂದ ಹೊಳೆಯುತ್ತಿದ್ದವು. ಆದಾಗ್ಯೂ ಭೀಷ್ಮನು ಸುಲಭವಾಗಿ ಪ್ರಭಾವಕ್ಕೊಳಗಾಗದ ವ್ಯಕ್ತಿಯಾಗಿರಲಿಲ್ಲ. ಆತನಿಗೆ ತನ್ನ ಕರ್ತವ್ಯ ಮತ್ತು ತನ್ನ ಗೌರವದ ಬಗ್ಗೆ ತಿಳಿದಿತ್ತು ಮತ್ತು ಆತ ಯಾವುದೇ ಸವಾಲಿನಿಂದ ಹಿಂದೆ ಸರಿಯುತ್ತಿರಲಿಲ್ಲ. ರಾಮ ಮತ್ತು ಅಮ್ಮರ ನಡುವಿನ ಚರ್ಚೆಯು ಮುಂದುವರಿದಂತೆ ಬುದ್ಧಿವಂತ ಋಷಿ ಅಕ್ವಿತಾವ್ರಾಳನು ಮಾತನಾಡುತ್ತಾ ತನ್ನ ರಕ್ಷಣೆಯನ್ನು ಕೋರಿದ ಹುಡುಗಿಯನ್ನು ತ್ಯಜಿಸದಂತೆ ರಾಮನಿಗೆ ಎಚ್ಚರಿಕೆ ನೀಡಿದನು. ಪರಾಕ್ರಮಶಾಲಿ, ನಿನ್ನ ರಕ್ಷಣೆಯನ್ನು ಬಯಸುವ ಈ ಹುಡುಗಿಯನ್ನು ಬಿಟ್ಟು ಬಿಡುವುದು ನಿನಗೆ ಶೋಭೆ ತರುವುದಿಲ್ಲ. ಯುದ್ಧಕ್ಕೆ ಕರೆದರೆ ಭೀಷ್ಮನು ಎನ್ಕೌಂಟರ್ಗೆ ಬಂದು ನಾನು ಸೋತಿದ್ದೇನೆ ಎಂದು ಹೇಳುತ್ತಾನೆ, ಅಥವಾ ಅವನು ನಿನ್ನ ಮಾತುಗಳನ್ನು ಪಾಲಿಸಿದರೆ ಈ ಹುಡುಗಿ ಹುಡುಕುತ್ತಿರುವುದನ್ನು ಸಾಧಿಸಲಾಗುತ್ತದೆ. ಓ ಭೃಗು ಜನಾಂಗದ ಮಗನೇ ಮತ್ತು ಓ ವೀರನೇ, ನೀನು ಹೇಳಿದ ಮಾತುಗಳು ಸಹ ನಿಜವಾಗುತ್ತವೆ ಎಂದು ಋಷಿ ಹೇಳಿದನು. ಬ್ರಾಹ್ಮಣರ ಮುಂದೆ ತಾನು ಮಾಡಿದ ಪ್ರತಿಜ್ಞೆಯನ್ನು ಋಷಿ ರಾಮನಿಗೆ ನೆನಪಿಸಿದರು. ಬ್ರಾಹ್ಮಣರಿಗೆ ಯಾವುದೇ ವೈರಿಯನ್ನು ಯುದ್ಧದಲ್ಲಿ ಕೊಲ್ಲುವ ಪ್ರತಿಜ್ಞೆ. ಆ ಹೆಮ್ಮೆಯ ಯೋಧನಾದ ಭೀಷ್ಮನು ಎಲ್ಲಾ ಕ್ಷತ್ರಿಯರ ಮೇಲೆ ದೊಡ್ಡ ಯಶಸ್ಸನ್ನು ಸಾಧಿಸಿದ್ದನು. ಆದರೆ ರಾಮನಿಗೆ ತಾನು ಮಾಡಬಹುದು ಎಂದು ತಿಳಿದಿತ್ತು. ಗದ್ದರದ ಸಾಮ್ರಾಜ್ಯದ ನಡುವೆಯೂ ಭೀಷ್ಮನಿಗೆ ಜಗದಗ್ನಿಯ ಮಗನಾದ ರಾಮನು ಅನಿರೀಕ್ಷಿತ ಭೇಟಿಯನ್ನು ನೀಡಿದನು. ನಂತರ ಬಂದವನು ಒಂದು ಹಸು ಮತ್ತು ಅನೇಕ ಬ್ರಾಹ್ಮಣರು, ಪುರೋಹಿತರು ಮತ್ತು ಇತರ ಗೌರವಾನ್ವಿತ ಅತಿಥಿಗಳೊಂದಿಗೆ ಬಹಳ ಸಂಭ್ರಮದಿಂದ ಆಗಮಿಸಿದನು. ಭೀಷ್ಮನ ಹತ್ತಿರ ಬಂದಾಗ ರಾಮನು ಆತನ ಆರಾಧನೆಯನ್ನು
ಸ್ವೀಕರಿಸಿದನು ಮತ್ತು ಅಧಿಕೃತ ಮತ್ತು ಕಠಿಣವಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಕಾಶಿಯ ರಾಜನ ಮಗಳನ್ನು ಆಕೆಯ ಸ್ವಂತ ಆಯ್ಕೆಯ ದಿನದಂದು ಅಪಹರಿಸಿ ಆಕೆಯ ಸದ್ಗುಣವನ್ನು ಕಲುಷಿತಗೊಳಿಸಿದನೆಂದು ಭೀಷ್ಮನ ಮೇಲೆ ರಾಮನು ಆರೋಪಿಸಿದನು. ಭೀಷ್ಮನ ಕೃತ್ಯಗಳಿಂದಾಗಿ ಸಲ್ವಾ ಆಕೆಯನ್ನು ತಿರಸ್ಕರಿಸುವುದು ಸೂಕ್ತವಲ್ಲವಾದ್ದರಿಂದ ಆ ಹುಡುಗಿಯನ್ನು ಮರಳಿ ತೆಗೆದುಕೊಂಡು ಸ್ವತಃ ಆಕೆಯನ್ನು ಮದುವೆಯಾಗಬೇಕೆಂದು ಅವನು ಭೀಷ್ಮನನ್ನು ಒತ್ತಾಯಿಸಿದನು. ರಾಮನ ಮಾತುಗಳು ಕೋಪದಿಂದ ತುಂಬಿದವು. ತಾನು ಒಪ್ಪದಿದ್ದರೆ ತನ್ನ ಎಲ್ಲಾ ಸಲಹೆಗಾರರೊಂದಿಗೆ ಭೀಷ್ಮನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದರಿಂದ ಆತನ ಕಣ್ಣುಗಳು ಕೋಪಗೊಂಡವು. ಆದಾಗ್ಯೂ ಭೀಷ್ಮನು ತನ್ನ ಮತ್ತು ರಾಮನ ನಡುವಿನ ಗುರುಪವಿದ್ಯಾರ್ಥಿ ಸಂಬಂಧವನ್ನು ನೆನಪಿಸಿಕೊಳ್ಳುತ್ತಾ ಅಚಲನಾಗಿ ಉಳಿದನು. ಆ ಹುಡುಗಿಯು ತನ್ನ ಸ್ವಂತ ಇಚ್ಛೆಯಿಂದ ಸಲ್ವಾವನ್ನು ಆರಿಸಿಕೊಂಡಿದ್ದಾಳೆ ಮತ್ತು ಭಯ ಅಥವಾ ಕರುಣೆಯಿಂದಾಗಿ ತಾನು ಕ್ಷತ್ರಿಯ ಆಚರಣೆಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ ಎಂದು ಆತ ವಿವರಿಸಿದನು. ಭೀಷ್ಮನು ರಾಮನನ್ನು ಸಿಹಿ ಮಾತುಗಳಿಂದ ಬೇಡಿಕೊಂಡನು, ಆದರೆ ರಾಮನು ಶಾಂತವಾಗಿರಲು ನಿರಾಕರಿಸಿದನು. ರಾಮನು ಭೀಷ್ಮನಿಗೆ ಅವರ ಹಿಂದಿನ ಸಂಬಂಧವನ್ನು ನೆನಪಿಸಿದಾಗ ಅವನ ಕೋಪವು ತೀವ್ರಗೊಂಡಿತು. ಅಲ್ಲಿ ಅವನು ಯುವ ರಾಜಕುಮಾರನಿಗೆ 4 ರೀತಿಯ ಶಸ್ತ್ರಾಸ್ತ್ರಗಳನ್ನು ಕಲಿಸಿದ್ದನು. ಅವನು ತನ್ನ ಗುರುವಿನ ಇಚ್ಛೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಭೀಷ್ಮನನ್ನು ದೂಷಿಸಿದನು ಮತ್ತು ಹುಡುಗಿಯನ್ನು ಮರಳಿ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದನು. ಭೀಷ್ಮರು ಸದ್ಗುಣ ಮತ್ತು ಕರ್ತವ್ಯದ ತತ್ವಗಳನ್ನು ವಿವರಿಸುವ ಮೂಲಕ ಪ್ರತಿಯಾಗಿ ಕ್ಷತ್ರಿಯನು ಇತರರೊಂದಿಗೆ ಅವರು ಅರ್ಹರಂತೆ ವರ್ತಿಸಬೇಕು ಎಂದು ಹೇಳಿದನು. ಚರ್ಚೆಯು ಮುಂದುವರಿಯಿತು. ರಾಮನು ತನ್ನ ಹಿಂದಿನ ವಿಜಯಗಳ ಬಗ್ಗೆ ಹೆಮ್ಮೆ ಪಡುತ್ತಿದ್ದನು ಮತ್ತು ಭೀಷ್ಮನು ತನ್ನ ಸ್ವಂತ ಪರಾಕ್ರಮದಿಂದ ಪ್ರತಿದಾಳಿ ನಡೆಸಿದನು. ಇಬ್ಬರೂ ಮಾತಿನ ಚಕಮಕಿಯಲ್ಲಿ ತೊಡಗಿದ್ದರು. ಇಬ್ಬರೂ ಒಬ್ಬರನ್ನೊಬ್ಬರು ಮೀರಿಸಲು ಪ್ರಯತ್ನಿಸಿದರು. ಕೊನೆಯಲ್ಲಿ ಕುರುಕ್ಷೇತ್ರದ ಮೈದಾನದಲ್ಲಿ ಒಂದೇ ಯುದ್ಧಕ್ಕೆ ರಾಮನು ಭೀಷ್ಮನಿಗೆ ಸವಾಲು ಹಾಕಿದನು. ಅಲ್ಲಿ ಅವನು ಭೀಷ್ಮನ ಶಸ್ತ್ರಾಸ್ತ್ರಗಳಿಂದ ಪವಿತ್ರನಾಗುತ್ತಾನೆ. ಭೀಷ್ಮನು ಸವಾಲನ್ನು ಸ್ವೀಕರಿಸಿದನು ಮತ್ತು ಅವರು ಬೇರೆಯಾದಾಗ ರಾಮನು ಅವನ ಮುಂಬರುವ ಸೋಲಿನ ಬಗ್ಗೆ ಅವನನ್ನು ನಿಂದಿಸಿದನು. ಭೀಷ್ಮನು ಶೀಘ್ರದಲ್ಲೇ ಅವನ ಕೈಗಳಿಂದ ಅವನ ಅಂತ್ಯವನ್ನು ಎದುರಿಸುತ್ತಾನೆ ಮತ್ತು ಅವನನ್ನು ಬಯಲಿನಲ್ಲಿ ಸತ್ತು ಬಿದ್ದಿರುವುದನ್ನು ನೋಡಿದಾಗ ಅವನ ತಾಯಿ ಜಾನ್ವಿ ಅವನಿಗಾಗಿ ಅಳುತ್ತಾಳೆ ಎಂದು ಅವನು ಎಚ್ಚರಿಸಿದನು. ಅಂತಿಮ ಪ್ರವರ್ಧಮಾನದೊಂದಿಗೆ ರಾಮನು ಕುರುಕ್ಷೇತ್ರದ ಕಡೆಗೆ ಹೊರಟನು. ಭೀಷ್ಮನನ್ನು ಅವರ ಮುಂಬರುವ ಯುದ್ಧಕ್ಕೆ ಸಿದ್ಧಪಡಿಸಲು ಬಿಟ್ಟುಬಿಟ್ಟನು. ಈ ಮಹಾಕಾವ್ಯದ ಮುಖಾಮುಖಿಯ ವೇದಿಕೆಯು ಸಿದ್ಧವಾಗುತ್ತಿದ್ದಂತೆ ಫಲಿತಾಂಶವೂ ಖಚಿತವಾಗಿಲ್ಲ ಎಂದು ಸ್ಪಷ್ಟವಾಗಿತ್ತು. ಇಬ್ಬರು ಯೋಧರು ಶಕ್ತಿ ಮತ್ತು ಪರಾಕ್ರಮದ ವಿಷಯದಲ್ಲಿ ಸಮಾನವಾಗಿ ಹೊಂದಿಕೆಯಾಗಿದ್ದರು ಮತ್ತು ಯಾರು ವಿಜಯಶಾಲಿಯಾಗುತ್ತಾರೆ ಎಂಬುದನ್ನು ಸಮಯ ಮಾತ್ರ ಹೇಳುತ್ತಾನೆ. ಸೂರ್ಯನು ಯುದ್ಧ ಭೂಮಿಯಲ್ಲಿ ಮುಳುಗಿ ದೃಶ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಲೇ ಇದ್ದನು. ಮಹಾನ್ ಯೋಧನಾದ ಭೀಷ್ಮನು ತನ್ನ ಭವ್ಯವಾದ ರಥದ ಮೇಲೆ ಎತ್ತರವಾಗಿ ನಿಂತನು. ಅದರ ಮರದ ಗೋಡೆಗಳು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಹೊಳೆಯುವ ಚಿನ್ನದ ಆಭರಣಗಳಿಂದ ಅಲಂಕರಿಸಲ್ಪಟ್ಟವು. ಅವನ ಕಣ್ಣುಗಳು ಭೂಮಿಯ ಮೇಲೆ ಸ್ಥಿರವಾಗಿ ನಿಂತಿರುವ ಅಯೋಧ್ಯೆಯ ಪ್ರಬಲ ರಾಜಕುಮಾರನಾದ ರಾಮನ ಮೇಲೆ ಮುಚ್ಚಲ್ಪಟ್ಟವು. ಅವನ ದೇಹವು ವೇದಗಳ ಪವಿತ್ರ ಎಳೆಗಳಿಂದ ನೇಯ್ದ ಮೇಲಾವರಣದಲ್ಲಿ ಆವೃತವಾಗಿತ್ತು. ನನ್ನ ಪ್ರಿಯ ವೀರನೇ, ನೀನು ಭೂಮಿಯ ಮೇಲೆ ನಿಂತಿರುವಾಗ ನಿನ್ನೊಂದಿಗೆ ಹೋರಾಡಲು ನನಗೆ ಇಷ್ಟವಿಲ್ಲ. ನನ್ನ ರಥದ ಮೇಲೆ ಹತ್ತಿಕೊಳ್ಳಿ ಮತ್ತು ನಾವು ಗೌರವದಿಂದ ಯುದ್ಧದಲ್ಲಿ ತೊಡಗೋಣ ಎಂದು ಭೀಷ್ಮನನ್ನು ಉದ್ದೇಶಿಸಿ ಮಾತನಾಡುವಾಗ ರಾಮನ ಪ್ರತಿಕ್ರಿಯೆ ಅನಿರೀಕ್ಷಿತವಾಗಿತ್ತು. ತನ್ನ ಕಣ್ಣುಗಳಲ್ಲಿ ಚೇಷ್ಟೆಯ ಮಿಗುವಿಕೆಯೊಂದಿಗೆ ಅವನು, ಭೂಮಿಯು ನನ್ನ ರಥವೋ, ಭೀಷ್ಮನ ಮತ್ತು ವೇದಗಳು ನನ್ನ ಕುದುರೆಗಳು, ಗಾಳಿಯು ನನ್ನನ್ನು ಮುಂದೆ ಕೊಂಡೊಯ್ಯುತ್ತದೆ ಮತ್ತು ನನ್ನ ಮೇಲಂಗಿಯು ನನ್ನ ತಾಯಂದಿರಾದ ಗಾಯತ್ರಿ, ಸಾವಿತ್ರಿ ಮತ್ತು ಸರಸ್ವತಿಯ ಪ್ರೀತಿ ಮತ್ತು ಭಕ್ತಿಯಾಗಿದೆ ಎಂದು ಹೇಳಿದನು. ಯುದ್ಧದ ಬಗೆಗಿನ ರಾಮನ ವಿಶಿಷ್ಟ ವಿಧಾನದ ಬಗ್ಗೆ ಭೀಷ್ಮನ ಮುಖವು ಮೆಚ್ಚುಗೆಯಿಂದ ಬೆಳಗಿತು.
ರಾಮನು ತನ್ನ ಮಾತುಗಳಿಂದ ವಿಚಲಿತರಾಗದೆ ತನ್ನ ಮೇಲೆ ಬಾಣಗಳ ದಾರಿಯನ್ನು ಹಾರಿಸಲು ಪ್ರಾರಂಭಿಸಿದಾಗ ಅವನು ವಿಸ್ಮಯದಿಂದ ನೋಡಿದನು. ಭೀಷ್ಮನ ರಥದ ಕುದುರೆಗಳು ಒಂದೊಂದಾಗಿ ಕೆಳಗೆ ಬೀಳುತ್ತಿದ್ದಂತೆ ದಾಳಿಯು ರೆಕ್ಕೆಗಳ ಸುರುಳಿಯಾಕಾರದ ಶಬ್ದದಿಂದ ತುಂಬಿತ್ತು. ಸರಿಸಾಟಿಯಿಲ್ಲದ ಹೊರತಾಗಿಯೂ ಭೀಮನು ಸ್ಥಿರನಾಗಿದ್ದನು. ಅವನ ಲಾಂಛನವು ಬಾಣಗಳ ಆಲಿಕಲ್ಲುಗಳಿಂದ ಅವನನ್ನು ರಕ್ಷಿಸುತ್ತಿದ್ದುದವು ಹಲವು ದಿನಗಳ ಕಾಲ ನಡೆಯಿತು. ಪ್ರತಿಯೊಬ್ಬ ಯೋಧನು ವಿಜಯಶಾಲಿಯಾಗಲು ನಿರ್ಧರಿಸಿದನು. ರಾಮನು ಭೀಷ್ಮನನ್ನು 960 ಬಾಣಗಳಿಂದ ಹೊಡೆದನು. ಆದರೆ ಹಿರಿಯ ಯೋಧನು ಶರಣಾಗಲು ನಿರಾಕರಿಸಿದನು. ಅವನು ಮತ್ತೊಮ್ಮೆ ರಾಮನನ್ನು ಉದ್ದೇಶಿಸಿ ಮಾತನಾಡುವಾಗ ಅವನ ಮಾತುಗಳು ಗೌರವ ಮತ್ತು ಮೆಚ್ಚುಗೆಯಿಂದ ತುಂಬಿದವು. ನೀನು ನನ್ನ ಬಗ್ಗೆ ಸ್ವಲ್ಪ ಗೌರವವನ್ನು ತೋರಿಸಿದ್ದೀಯಾ, ಆದರೂ ನಾನು ನಿನ್ನ ಗುರುವನ್ನು ಗೌರವಿಸುತ್ತೇನೆ. ಓ ಬ್ರಾಹ್ಮಣನೇ, ನೀನು ನಿರ್ವಹಿಸಬೇಕಾದ ಹೊಸ ಕರ್ತವ್ಯವನ್ನು ಕೇಳು. ಸಹಾನುಭೂತಿಯ ಕರ್ತವ್ಯ. ಭೀಷ್ಮನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಅವನು ರಾಮನ ಮೇಲೆ ತೀಕ್ಷ್ಣವಾದ ಬಾಣದಿಂದ ಹೊಡೆದು ಅವನ ಕೊಂಬುಗಳಲ್ಲಿ ಒಂದನ್ನು ಹೊಡೆದನು. ಆದರೆ ರಾಮನು ಹಿಮ್ಮೆಟ್ಟಲಿಲ್ಲ ಮತ್ತು ಅವನು 100 ಬಾಣಗಳಿಂದ ಪ್ರತೀಕಾರ ತೀರಿಸಿಕೊಂಡನು. ಅದು ಅವರ ಬಾಯಿಗಳಿಂದ ರಕ್ತವನ್ನು ವಾಂತಿ ಮಾಡುವಂತೆ ತೋರುತ್ತಿತ್ತು. ಹಾವುಗಳು ಯಾತನೆಯಿಂದ ನರಳುತ್ತಿದ್ದವು. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪಿತು. 2 ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಇಬ್ಬರೂ ನಿಖರವಾಗಿ ಇಳಿದರೂ ಹೋರಾಟವು ಮುಂದುವರಿದಂತೆ ಭೀಷ್ಮನ ದೇಹವು ಅವನ ಮೇಲಂಗಿಯ ಕೆಳಗೆ ನಡುಗಲು ಪ್ರಾರಂಭಿಸಿತು. ಅವನ ಕಣ್ಣುಗಳು ಮಸುಕಾದವು ಮತ್ತು ಅವನು ದುಃಖದಿಂದ ಹೊರಬಂದು ಹಿಂದಕ್ಕೆ ಎಡಲಿ ಬಿದ್ದನು. ಓ ಯುದ್ಧದಲ್ಲಿ ಅವನು ಉದ್ಧರಿಸಿದನು. ಕ್ಷತ್ರಿಯ ಆಚರಣೆಗಳ ಮೇಲೆ ನಾನು ನನ್ನ ಗುರುವನ್ನು ಬಾಣಗಳಿಂದ ಪೀಡಿಸಿದ್ದೇನೆ. ಸದ್ಗುಣಶೀಲ ಆತ್ಮವನ್ನು ಹೊಂದಿದ್ದ ಬ್ರಾಹ್ಮಣ ಸಹಸ್ರ ಕಿರಣಗಳುಳ್ಳ ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಯುದ್ಧ ಭೂಮಿಯನ್ನು ನೆರಳಿನಲ್ಲಿ ಮುಳುಗಿಸಿದನು. ಯುದ್ಧವು ನಿಂತು ಹೋಯಿತು ಮತ್ತು ಪಶ್ಚಾತ್ತಾಪದಿಂದ ಹೊರಬಂದ ಭೀಷ್ಮನು ತನ್ನ ದಾಳಿಗಳನ್ನು ನಿಲ್ಲಿಸಿದನು. ಅವನು ರಾಮನ ಮುಖವನ್ನು ನೋಡುತ್ತಿರುವ ಸೂರ್ಯನು ಯುದ್ಧ ಭೂಮಿಯಲ್ಲಿ ಸ್ವಲ್ಪವೇ ಉದಯಿಸಿದ್ದಾಗ ಪರಾಕ್ರಮಶಾಲಿ ಯೋಧನಾದ ಭೀಷ್ಮನು ಜಮದಗ್ನಿಯ ಮಗನಾದ ರಾಮನೊಂದಿಗೆ ಮತ್ತೊಂದು ಭೀಕರ ಮುಖಾಮುಖಿಯನ್ನು ಎದುರಿಸಲು ಸಿದ್ಧನಾಗಿದ್ದನು. ಅವನ ಸಾರಥಿಯು ಅವರ ದೇಹಗಳಿಂದ ಬಾಣಗಳನ್ನು ತೆಗೆದುಹಾಕುವಲ್ಲಿ ಪರಿಣಿತನಾಗಿ ಭೀಷ್ಮನ ರಕ್ಷಾಕವಚದಲ್ಲಿ ಮತ್ತು ಅವನ ಕುದುರೆಗಳಲ್ಲಿರುವ ಕ್ಷಿಪಣಿಗಳನ್ನು ಎಚ್ಚರಿಕೆಯಿಂದ ಹೊರತೆಗೆದನು. ಚೆನ್ನಾಗಿ ಸ್ನಾನ ಮಾಡಿದ ನಂತರ ಮತ್ತು ಸ್ವಲ್ಪ ವಿಶ್ರಾಂತಿಯ ನಂತರ ಉಲ್ಲಾಸಗೊಂಡ ಸ್ಟಾಲಿಯನ್ಗಳು ಈಗ ಮತ್ತೊಮ್ಮೆ ಯುದ್ಧಕ್ಕೆ ಇಳಿಯಲು ಸಿದ್ಧವಾಗಿದ್ದವು. ಭೀಷ್ಮನು ತನ್ನ ಮೇಲಂಗಿಯಲ್ಲಿ ಹೊಳೆಯುತ್ತಿದ್ದ ರಾಮನ ಹತ್ತಿರ ಬಂದಾಗ ತನ್ನ ಎದುರಾಳಿಯ ಕಣ್ಣುಗಳಲ್ಲಿ ದೃಢನಿಶ್ಚಯವನ್ನು ಅವನು ನೋಡುತ್ತಿದ್ದನು. ಒಂದು ಆಳವಾದ ಉಸಿರಿನೊಂದಿಗೆ ಭೀಷ್ಮನು ತನ್ನ ರಥದಿಂದ ಇಳಿದನು, ರಾಮನಿಗೆ ನಮಸ್ಕರಿಸಿದನು ಮತ್ತು ನಂತರ ತನ್ನ ಶತ್ರುವನ್ನು ಎದುರಿಸಲು ಉತ್ಸುಕನಾಗಿ ತನ್ನ ವಾಹನದ ಮೇಲೆ ಹಿಂದಿರುಗಿದನು. ಇಬ್ಬರು ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ತಮ್ಮ ಬಾಣಗಳು ಮಾರಣಾಂತಿಕ ಹಾವುಗಳಂತೆ ಗಾಳಿಯಲ್ಲಿ ಹಾರುತ್ತಿದ್ದವು. ಭೀಷ್ಮನು ತೀಕ್ಷ್ಣವಾದ ದಂಡಗಳ ಪ್ರವಾಹವನ್ನು ಬಿಡುಗಡೆ ಮಾಡಿದನು. ಆದರೆ ರಾಮನು ಸಮಾನ ಸಂಖ್ಯೆಯೊಂದಿಗೆ ಪ್ರತಿದಾಳಿ ಮಾಡಿದನು. ಪ್ರತಿಯೊಬ್ಬರೂ ಇತರರನ್ನು ಮಧ್ಯ ಗಾಳಿಯಲ್ಲಿ ಕತ್ತರಿಸಿದರು. ಹೋರಾಟಗಾರರು ಗಂಟೆಗಳ ಕಾಲ ಘರ್ಷಣೆ ನಡೆಸಿದರು. ಅವರ ಚಲನೆಗಳು ತ್ವರಿತವಾಗಿ ಮತ್ತು ನಿಖರವಾಗಿದ್ದವು. ಭೀಷ್ಮನು ರಾಮನ ಮೇಲೆ ಆಕಾಶದ ಶಸ್ತ್ರಾಸ್ತ್ರಗಳನ್ನು ಎಸೆದನು. ಅವನು ತನ್ನದೇ ದೈವಿಕ ಕ್ಷಿಪಣಿಗಳಿಂದ ಅವರನ್ನು ತಿರುಗಿಸಿದನು. ಇಬ್ಬರು ಯೋಧರು ಪರಸ್ಪರರ ದಾಳಿಯನ್ನು ತಟಸ್ಥಗೊಳಿಸಿದರು. ಇಬ್ಬರೂ ಮೇಲುಗೈ ಸಾಧಿಸಲಿಲ್ಲ. ಆದಾಗ್ಯೂ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ರಾಮನ ಕೋಪವು ಹೆಚ್ಚಾಯಿತು ಮತ್ತು ಅವನು ಇದ್ದಕ್ಕಿದ್ದಂತೆ ತನ್ನ ಬಲಕ್ಕೆ ತಿರುಗಿ ಭೀಷ್ಮನನ್ನು ಎದೆಯಲ್ಲಿ ಹೊಡೆದನು. ಭೀಷ್ಮನಿಗೆ ತನ್ನ ದೇಹದಲ್ಲಿ ತೀವ್ರವಾದ ನೋವಿನ ಅನುಭವವಾಯಿತು
ಮತ್ತು ಆತ ಪ್ರಜ್ಞೆ ತಪ್ಪಿ ಮುಂದೆ ಜಾರಿದನು. ಆತನ ಸಾರಥಿಯು ಬೇಗನೆ ಆತನನ್ನು ಯುದ್ಧಭೂಮಿಯಿಂದ ಹೊರಗೆ ಕರೆದೊಯ್ದು